ನೀನ್ ನೋಡ್ಕೋ, ಆದ್ರೆ ವಿಕಾಸಕ್ಕೆ ಹೇಳಕ್ ಹೋಗ್ಬೇಡ. ಹಾ, ಯಾಕಂದ್ರೆ ನಾವ್ ವಿಡಿಯೋ ಕೊಡೋದು ಇದು ಇಲ್ಲ, ಕೊಡಂಗಿಲ್ಲ ವಿಡಿಯೋಸ್ ಎಲ್ಲ. ಹಾ, ವಿಡಿಯೋಸ್ ಎಲ್ಲ ಕೊಡಂಗಿಲ್ಲ. ನಿಮಗ್ ಸ್ವಲ್ಪ ಆಮೇಲೆ ಇಂಟರ್ವ್ಯೂ ಟೈಮಲ್ಲಿ ಅವಾಗೆಲ್ಲ ರೆಫರ್ ಮಾಡ್ಕೊಳ್ಳಿ ಅಂತ ನಾನು ರೆಕಾರ್ಡ್ ಮಾಡಿದ್ದೀನಿ, ಸೇವ್ ಮಾಡ್ಕೊಟ್ಟಿದ್ದೀನಿ. ಹಾ, ವಿಕಾಸ್ ಹೇಳಿದ್ರೆ ನನ್ಗೂ ಸ್ಟಾರ್ಟ್ ಮಾಡ್ತಾನ, ನನಗೂ ಕ್ಲಾಸ್ ತಗೋತಾನ ನಾನು. ಹಾ, ಇಲ್ಲ ವಿಡಿಯೋಸ್ ಎಲ್ಲ ಕೊಡಂಗಿಲ್ಲ ಅವ್ನ್. ಮತ್ತೆ ಅವ್ನ್ ಕ್ಲಾಸ್ ರನ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು. ನಿನ್ಗೆ ಕಳಿಸ್ತೀನಿ, ಅದು ಸಬ್ಸ್ಕ್ರೈಬ್ ಮಾಡ್ಕೊ, ಅಲ್ಲೆಲ್ಲ ವಿಡಿಯೋಸ್ ಇದಾವ ಒಂದೇ ಚಾನಲ್ ಅಲ್ಲೆಲ್ಲ. ಹಾ, ಅದ್ರಲ್ಲಿ ನಿಂಗೆ ಯಾವ್ದು ಹಳೆ ಕ್ಲಾಸ್ ಹೇಳು. ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಅಲ್ಲಿ ನಿಮ್ಗೆ ಏನು ಇರೋದೇ ಇಲ್ಲ, ನಿಮ್ಗೆ ಏನು ಇಂಟರ್ವ್ಯೂನಲ್ಲೂ ನಮ್ಗೆ ಏನು ಕೇಳೋದಿಲ್ಲ ಅವರು. ನಿಮ್ ಟೂಲ್ ಮೇಲೆ ವರ್ಕ್ ಮಾಡೋದಕ್ಕೆ ಅವರು ಎಲ್ಲ, ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲೂ ಬೇರೆ ಬೇರೆ ಟೂಲ್ಗಳು ಯೂಸ್ ಮಾಡೋದು. ಫಿಕ್ಸ್ ಟೂಲ್ ಅಂತ ಎಲ್ಲೂ ಇರೋದಿಲ್ಲ. ಅವ್ರು ಯಾವ ತರ ಬಿಸ್ನೆಸ್ ಮಾಡ್ತಾರೆ, ಯಾವ ತರ ಕಮ್ಯೋಡಿಟಿ ಇರುತ್ತೆ, ಯಾವ ತರ ಮಟೀರಿಯಲ್, ಈಗ ಹೆಲ್ತ್ ಕೇರ್ ಇಕ್ವಿಪ್ಮೆಂಟ್, ಹೆಲ್ತ್ ಕೇರ್ ಇಂಡಸ್ಟ್ರಿ ಇತ್ತು ಅನ್ಕೋ, ಹೆಲ್ತ್ ಕೇರ್ ಮಟೀರಿಯಲ್ ಮಾತ್ರ ಪ್ರೊಕ್ಯೂರ್ ಮಾಡೋದವರು. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಮಾತ್ರ ಅದು ಮಟೀರಿಯಲ್ ಮಾತ್ರ ಪ್ರೊಕ್ಯೂರ್ ಮಾಡ್ತಾರೆ ಅವರು. ಆತರ ಅವ್ರು ಏನ್ ಮಾಡ್ಕೊಂಡಿರ್ತಾರೆ, ಅವ್ರ ಮಟೀರಿಯಲ್ ಏನಿರುತ್ತೆ ಅವ್ರ ಬಿಸ್ನೆಸ್ ಪ್ರಕಾರ ಎಲ್ಲ ಕಸ್ಟಮೈಸ್ ಮಾಡ್ಕೊಂಡಿರ್ತಾರೆ ಅವ್ರು. ಅವ್ರಿಗೆ ಯಾವ ತರ ಬೇಕೋ ಆ ತರ ಟೂಲ್ಗಳನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ ಅವ್ರೆ. ಹಿಂಗಾಗಿ ನಿಮ್ಗೆ ಯಾರು ಟೂಲ್ ಬಗ್ಗೆ ಇಂಟರ್ವ್ಯೂ ಕ್ವಶನ್ ಕೇಳೋದಿಲ್ಲ, ಫಿಕ್ಸ್ ಟೂಲ್ ಅಂತ ಏನು ಇರೋದಿಲ್ಲ. ನಿಮ್ಗೆ ಹೋದ್ಮೇಲೆ ಒಂದ್ ತಿಂಗಳ ಲರ್ನಿಂಗ್ ಪಾತ್ ಅಂತ ಟ್ರೈನಿಂಗ್ ಕೊಟ್ಟೆ ಕೊಡ್ತಾರೆ ಅವರು. ಹಾ, ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೇಕಂದ್ರೆ ಯಾವ ತರ ಸಿಚುವೇಶನ್ ಬಂದಾಗ ಏನ್ ಮಾಡ್ಬೇಕು, ಬೇಸಿಕ್ ಅಂದ್ರೆ ಏನು, SCM ಅಂದ್ರೆ ಏನು, ಯಾವ ತರ, ಅಂದ್ರೆ ಬೇಸಿಕ್ ಐಡಿಯಾ ಬೇಕಲ್ಲ, ಟೂಲ್ಗಳನ್ನ ಇಂಪ್ಲಿಮೆಂಟ್ ಮಾಡೋದಷ್ಟೇ. ಅದಕ್ಕೆ ಬೇಸಿಕ್ ಥಿಯರಾಟಿಕಲ್ ಕಾನ್ಸೆಪ್ಟ್ ಇರುತ್ತಲ್ಲ, ಅದು ಗೊತ್ತಿರಬೇಕು. ನಿಮಗೆ ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೇಕಾದ್ರೆ ಥಿಯರಿನ ಕೇಳೋದವ್ರು. ಥಿಯರಿ ಬಿಟ್ಟು ಟೂಲಲ್ಲಿ ಏನಾದ್ರು ಕೇಳ್ತಾರಂದ್ರೆ, ಕೇಳಿದ್ರೆ T ಕೋರ್ಸ್ M ಕೋರ್ಸ್ ಮಾತ್ರ ಕೇಳ್ಬೋದು ಅಷ್ಟೇ. ಅದು 99% ಕೇಳೋದಿಲ್ಲ, 1% ಚಾನ್ಸ್ ಏನಾದ್ರು ಕೇಳಿದ್ರೆ ಅದನ್ನ ಕೇಳ್ತಾರ ಅವರು. ಅದನ್ನ ಬಿಟ್ಟು ಟೂಲಲ್ಲಿ 1% ಕೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಎಲ್ಲಾ ಟೂಲ್ ಕಂಪ್ನಿಗಳು ನಿನಗೆ SAP MM ಮೇಲೆ ಕೇಳಬೇಕು ಅಂದ್ರೆ ಅವ್ರು SAP MM ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನೀನು ಒರಾಕಲ್ ಮೇಲೆ ಕೇಳಬೇಕು ಅಂದ್ರೆ ಅವ್ರು ಒರಾಕಲ್ ಯೂಸ್ ಮಾಡ್ತಾರಲ್ಲ ಗೊತ್ತಿಲ್ಲ. ಆತರ ಅಲ್ಲಿ ಹೋದ್ಮೇಲೆ ಟೂಲ್ ಅವ್ರು ಟ್ರೈನಿಂಗ್ ಕೊಟ್ಟೆ ಕೊಡ್ತಾರ ಅವರು. ಆದ್ರೆ ಅವ್ರಿಗೆ ಬೇಕಾಗಿರೋದೇನು, ನಿನ್ಗೆ ಪ್ರೊಕ್ಯೂರ್ಮೆಂಟ್ ಬಗ್ಗೆ ನಾಲೆಜ್ ಇರಬೇಕು. PO ಅಂದ್ರೆ ಏನು ಗೊತ್ತಿರಬೇಕು. PO ರಿಲೀಸ್ ಅಂದ ತಕ್ಷಣ ನೀವು ರಿಲೀಸ್ ಮಾಡೋದು, PO ಅಂದ್ರೆ ಏನು, ಆರ್ಡರ್ ಅಂದ್ರೆ ಏನು, ನೆಗೋಷಿಯೇಷನ್ ಅಂದ್ರು, ಇನ್ವಾಯ್ಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಟೂಲ್ ಬರೀ ಜಸ್ಟ್ ಅದು ನಿಮ್ ಮೋಡ್ ಆಫ್ ಆಪರೇಷನ್ ಅಷ್ಟೇ, ಅದು ಕಮ್ಯುನಿಕೇಶನ್ ಮಾಡೋದಕ್ಕೆ ಒಂದು ಟೂಲ್ ಅಷ್ಟೇ. ಈಗ ವಾಟ್ಸ್ಆಪ್, ಇದು ಫೇಸ್ಬುಕ್, ಇದು ವಾಟ್ಸ್ಆಪ್, ಇದು ನಿನ್ ಕಮ್ಯುನಿಕೇಶನ್ ಮಾಡೋದಕ್ಕೆ ಒಂದು ಟೂಲ್ ಅದು. ನಿಮ್ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಒಂದು ಟೂಲ್ ಅದು. ಹೌದಾ, ಇವಾಗ ನಾವು ಮೀಟಿಂಗ್ ಮಾಡೋದಕ್ಕೆ ಗೂಗಲ್ ಮೀಟ್ ಇದೊಂದು ಟೂಲ್ ನಮಗಷ್ಟೇ. ವೇ ಆಫ್ ಕಮ್ಯುನಿಕೇಶನ್ ನಮ್ಗೆ ಇದೊಂದು ಬ್ರಿಡ್ಜ್ ತರ ಅದ, ನನಗೂ ಕಮ್ಯುನಿಕೇಟ್ ಆಗೋದಕ್ಕೆ ಅಷ್ಟೇ. ಆ ತರ ವೆಂಡರ್ಗೂ ಬೈಯರ್ಗೂ ಕಮ್ಯುನಿಕೇಟ್ ಮಾಡೋದಕ್ಕೆ ಅದು ಟೂಲ್ ಅಷ್ಟೇ. ಯಾವ್ದೇ ಟೂಲ್ ಇಂಪ್ಲಿಮೆಂಟ್ ಮಾಡಿದ್ರು ಅವ್ರು ಟ್ರೈನಿಂಗ್ ಕೊಡ್ತಾರ ಅವರು. ಅರ್ಥ ಆಯ್ತಾ? ಹಾ, ಓಕೆ, ವಿಲ್ ಸಿ. Now the goods receipt note. The next terminology is goods receipt note. Goods receipt note ಅಂದ್ರೆ ಏನು? GRN. What is mean by GRN ಅಂದ್ರೆ, let me open this one. Okay. Goods receipt, it's a document generated by the store team as a confirmation note about the material delivered. ಹೌದಾ? GRN GRN is created with a reference to a purchase order by using movement type 101, which says movement of goods. ಇಲ್ಲಿ GRN ಅಂದ್ರೆ ಏನು? See, what we'll do, once we release a PO, what we'll do, we'll continuously follow up with the vendor. To what? To get the status on the project, to get the status on the purchase order we received. ಹೌದಾ? ಆ ಆರ್ಡರ್ ಏನು ರಿಸೀವ್ ಮಾಡ್ತಿರಲ್ಲ, ಜೊತೆ ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ತೀರಿ, ಕಮ್ಯುನಿಕೇಶನ್ ಮಾಡ್ತಿರ್ತೀರಿ, ಸ್ಟೇಟಸ್ ತಿಳ್ಕೊಳ್ತಾ ಇರ್ತೀರಿ. ಆಫ್ಟರ್ ದಟ್, ಅದು 30th ಡೇ ಲೀಡ್ ಟೈಮ್ ಏನಿರುತ್ತೆ, ಅದು ಡೆಲಿವರಿ ಡೇಟ್ ಏನು ಬರುತ್ತೆ, ಆವತ್ತು ಅವರು, ಸೇ ಫಾರ್ ಎಕ್ಸಾಂಪಲ್ ದೇ ಆರ್ ಡೆಲಿವರಿಂಗ್ ಆನ್ ರೈಟ್ ಟೈಮ್, ಅಥವಾ ಡೆಲಿವರಿ ಟೈಮ್ ಮಾಡ್ತಾರೆ, ಡೆಲಿವರ್ ಮಾಡ್ತಾರೆ ಅವರು. ದೇ ವಿಲ್ ಶಿಪ್ ಯುವರ್ ಐಟಮ್ಸ್, ಡೆಲಿವರ್ ಯುವರ್ ಐಟಮ್ಸ್ ಟು ಯುವರ್ ವೇರ್ ಹೌಸ್ ಆನ್ 30th ಡೇ. ಅವತ್ತೇನು ಡೆಲಿವರ್ ಮಾಡ್ತಾರಲ್ಲ ನಮ್ಮ ವೇರ್ ಹೌಸ್ ಹತ್ರ, ನಾವು ಅವ್ರ ಗೂಡ್ಸ್ ವೆಹಿಕಲ್ ಅಲ್ಲಿ ದೇ ವಿಲ್ ಶಿಪ್ ಆಲ್ ದ ಮಟೀರಿಯಲ್ ಇನ್ ದೇರ್ ಲಾಜಿಸ್ಟಿಕ್ಸ್ ವೆಹಿಕಲ್. ಹೌದಾ? ಅವ್ರ ಲಾಜಿಸ್ಟಿಕ್ಸ್ ವೆಹಿಕಲ್ ಅಲ್ಲಿ ನಮ್ಮ ಗೋಡೌನ್ಗೆ ಯಾವ್ದು ಮಟೀರಿಯಲ್ಸ್ ಬಂದಾಗ ವಾಟ್ ವಿ ವಿಲ್ ಡೂ, ಅವ್ರ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ವಿಲ್ do the quality check ಮಾಡ್ತಾರೆ ಅವರು. They will not receive, the store team will not receive all the materials blindly. They will not receive all the materials blindly because there may be a
quality defect, there may be a physical defect, there may be a change in the chemical composition, there may be a any whatever it may be a error, whatever it may be a defect ಯಾವ್ದಾದ್ರೂ ಆಗಿರ್ಬೋದು. It may be in say size or the chemical composition, or it may be in physical damage, whatever it may be defect ಇರ್ಬೋದು. ಹೌದಾ, ಅದನ್ನ ಚೆಕ್ ಮಾಡೋದಕ್ಕೆ the quality department will do the GRN, do the quality check. After that, what they will do? Goods receipt note. They will prepare a one document. They will prepare a one document as a confirmation note. ಇಷ್ಟ ಐಟಮ್ನ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ they will prepare one document, and they will send that document to the one copy of the document to the procurement department, one copy to the AP department, one copy to the vendor. Other, say for example, what they will do? We ordered 500 ಕ್ವಾಂಟಿಟಿ ಯಾವುದೊಂದು ಮಟೀರಿಯಲ್ ಆರ್ಡರ್ ಮಾಡಿದ್ರಿ ಅನ್ಕೊಡ್ರಿ. ಹೌದಾ, ಆನ್ 30th ಡೇ ಏನ್ ಮಾಡುತ್ತೆ, ಆಲ್ 500 ಐಟಮ್ಸ್ ದೇ ವಿಲ್ ಶಿಪ್ ಮಾಡಿದಾಗ ಏನ್ ಮಾಡಿರ್ತೀರಿ, ಅದು ಯಾವ್ದೋ ಪೇಪರ್ ಬಂಡಲ್, ಪ್ಲಾಸ್ಟಿಕ್ ಅನ್ಕೊಡ್ರಿ, ಇಲ್ಲ ಚೇರ್ ಅನ್ಕೊಡ್ರಿ, ಯಾವ್ದಾದ್ರು ಪ್ಲಾಸ್ಟಿಕ್ ಇದು ಪೇಪರ್ ಬಂಡಲ್ ಅನ್ಕೊಡ್ರಿ, ಪೇಪರ್ ಬಂಡಲ್. ಹೌದಾ, 500 ಪೇಪರ್ ಬಂಡಲ್, ಅದು 500 ಪೇಪರ್ ಬಂಡಲ್ಸ್ನ ಆರ್ಡರ್ ಮಾಡಿದ್ರಿ. ಆಲ್ 500 ಪೇಪರ್ ಬಂಡಲ್ ನಿಮ್ಗೆ ಯಾವತ್ತು ಬೇಕಿತ್ತು ಅವತ್ತು ನಿಮ್ಗೆ ವೇರ್ ಹೌಸಿಗೆ ಬಂತದು. ಬಟ್ ಬ್ಲೈಂಡ್ಲಿ ವಿ ವಿಲ್ ನಾಟ್ ರಿಸೀವ್. ಹೌದಾ, ರಿಸೀವ್ ಮಾಡ್ಕೊಂಡ್ಮೇಲೆ ಆಮೇಲೆ ಏನಾದ್ರು ಡಿಫೆಕ್ಟ್ ಇತ್ತು ಅಂದ್ರೆ ವಾಟ್ ವಿ ನೀಡ್ ಟು ಡೂ, ದಟ್ ಅಗೇನ್ ವಿ ಕ್ಯಾನ್ ನಾಟ್ ಯೂಸ್ ದಟ್ ಇಫ್ ಇಟ್ ಇಸ್ ಅ ಡಿಫೆಕ್ಟ್ ಪ್ರಾಡಕ್ಟ್. ಹೌದಾ, ನಾವು ಯೂಸ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅಗೇನ್ ವೇಸ್ಟ್ ಆಫ್ ಇನ್ವೆಸ್ಟ್ಮೆಂಟ್, ರೈಟ್? ಅದು ರಿಟೈರ್ಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ನಮ್ದು, ಇನ್ವೆಸ್ಟ್ಮೆಂಟ್ ಅದು ವೇಸ್ಟ್ ಆಗುತ್ತೆ ನಮ್ದು. ಅದಕ್ಕೆ ಏನ್ ಮಾಡ್ತೀರಿ, ವಾಟ್ ದ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ವಿಲ್ ಡೂ? ಕ್ವಾಲಿಟಿ ಡಿಪಾರ್ಟ್ಮೆಂಟ್ ವಿಲ್ ಡೂ ದ ಕ್ವಾಲಿಟಿ ಚೆಕ್. ಅಲ್ಲ 500 ಬಂಡಲ್ಸ್ ಎಲ್ಲ ಇನ್ನು ರ್ಯಾಂಡಮ್ ಆಗಿ ಸ್ಯಾಂಪಲ್ ಚೆಕ್ ಮಾಡೋದಿಲ್ಲ ಇಲ್ಲಿ. ಆಲ್ 500 ಕ್ವಾಲಿಟಿ ಐಟಮ್ಸ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ದಿ ಕ್ವಾಲಿಟಿ ಚೆಕ್. ಕ್ವಾಲಿಟಿ ಚೆಕ್ ಮಾಡಿದಾಗ ಸೇ ಫಾರ್ ಎಕ್ಸಾಂಪಲ್ ಪೇಪರ್ ಬಂಡಲ್, ಇದು ಪೇಪರ್ ಬಂಡಲ್ ಯಾವ ತರ ಯೂಸ್ ಆಗ್ಬೋದು? ಏನೋ ಫಿಸಿಕಲ್ ಡ್ಯಾಮೇಜ್ ಅಂದ್ರೆ ಏನೋ ಪೇಪರ್ ಇದಾಗಿರ್ಬೋದು, ಏನಾದ್ರು ಫಿಸಿಕಲ್ ಅಂದ್ರೆ ಏನೋ ನೀರೆಲ್ಲ ಬಿದ್ದು ಏನೋ ಆಗಿ ಅದು ಡ್ಯಾಮೇಜ್ ಆಯ್ತು, ಯೂಸ್ ಮಾಡಕ್ ಆಗೋದಿಲ್ಲ, ವೇಸ್ಟ್ ಆಗಿದೆ ಅನ್ಕೋ. ಒಂದ್ 5 ಬಂಡಲ್ ವೇಸ್ಟ್ ಆಗಿದೆ. ಹೌದಾ, ಒಂದ್ 2 ಬಂಡಲ್ ನಮ್ಗೆ ಆಸ್ ಪರ್ A4 ಶೀಟ್ ಆರ್ಡರ್ ಮಾಡಿದ್ರೆ ಅನ್ಕೊಂಡು, A4 ಶೀಟ್ ಅಲ್ಲ A3 ಶೀಟ್ ಬಂದಿತ್ತು. ಅದು ನಮ್ ರಿಕ್ವೈರ್ಮೆಂಟ್ ಏನು? ಅವರ್ ರಿಕ್ವೈರ್ಮೆಂಟ್ ಇಸ್ ಟು ಗೆಟ್ A4 ಶೀಟ್, ಬಟ್ ದೇ ಶಿಪ್ A3 ಶೀಟ್ ಫಾರ್ 2 bundles. ಆಫ್ 2 bundles ಆಫ್ A3 ಶೀಟ್ ದೇ ಹ್ಯಾವ್ ಶಿಪ್ಡ್. ಹೌದಾ, 5 ಬಂಡಲ್ ಹೆಂಗೋ ಒದ್ದೆ ಆಯ್ತೋ, ನೀರಲ್ಲಿ ಬಿತ್ತೋ, ಏನೋ ಆಗಿ ಡ್ಯಾಮೇಜ್ ಆಗಿದೆ, ಫಿಸಿಕಲ್ ಡ್ಯಾಮೇಜ್ ಆಗಿದೆ ಅದು. ಹೌದಾ, ಬಂಡಲ್ ಅಲ್ಲಿ ಯೂಸ್ ಮಾಡಕ್ ಆಗದಿರೋ ತರ ಇರುತ್ತೆ ಅದು 5 ಬಂಡಲ್. ಇನ್ 2 ಬಂಡಲ್ ನಮಗ್ ಬೇಕಾಗಿರೋದು A4 ಶೀಟ್ ಬೇಕಾಗಿತ್ತು, ಅವ್ರು A3 ಶೀಟ್ ಸೆಂಡ್ ಮಾಡಿದಾರೆ ಅವರು. ಹೌದಾ, ಇನ್ನೊಂದು ಶೀಟ್ ನಮಗೆ ರೂಲ್ಡ್ ಲೈನ್ ಪೇಪರ್ ಬೇಕಾಗಿತ್ತು, ಅವ್ರು ಅನ್ರೂಲ್ಡ್ ಲೈನ್ ಪೇಪರ್ ಬಂಡಲ್ ಮಾಡಿದ್ದಾರೆ. ಹೌದಾ, ಈ ತರ ಏನೇನೋ ಡಿಫೆಕ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಇದು ಪೇಪರ್ ಬಂಡಲ್ ಇತ್ತು, ಸ್ಟೇನ್ಲೆಸ್ ಸ್ಟೀಲ್ ಮೈಲ್ ಸ್ಟೀಲ್ ತಗೊಂಡಾಗ ನೀವು 10x10 ಸೈಜ್ ತಗೊಂಡಿದ್ರಿ ಅನ್ಕೊಡ್ರಿ. ಹೌದಾ, 10x10 ಸೈಜ್ ಕೊಟ್ಟಿಲ್ಲ, 10x9 ಕೊಟ್ಟಿದ್ದ ಅನ್ಕೋ. ಇಲ್ಲ ಅಂದ್ರೆ ಥಿಕ್ನೆಸ್ ನಿಮ್ದು 2 mm ಥಿಕ್ನೆಸ್ ಹೇಳಿದ್ರಿ, ಅವ್ನು 2.5 ಥಿಕ್ನೆಸ್ ಕೊಟ್ಟಿದ್ದ. ಹೌದಾ, ನಿಮ್ದು ಕೆಮಿಕಲ್ ಕಾಂಪೋಸಿಷನ್ ಸ್ಟೇನ್ಲೆಸ್ ಸ್ಟೀಲ್ ಇತ್ತು ಅನ್ಕೊಡ್ರಿ, ಅವ್ನು ಮೈಲ್ ಸ್ಟೀಲ್ ಸೆಂಡ್ ಮಾಡಿದ್ದ. ಈ ತರ ಏನಾದ್ರು ಸಮಸ್ಯೆ ಆಗಿರ್ಬೋದು. ಆ ಸಮಸ್ಯೆ ಆದಾಗ ಇಫ್ ದಟ್ ಕ್ಯಾನ್ ಬಿ ಅಪ್ ಟು ದಿ ಅಕ್ಸೆಪ್ಟೇಬಲ್ ಇದು ಲಿಮಿಟ್ ಅಲ್ಲಿ ಇತ್ತು ಅಂದ್ರೆ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಫಿಸಿಕಲ್ ಡ್ಯಾಮೇಜ್ ಇತ್ತು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಹೌದಾ, ಅದು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ವಾಟ್ ವಿ ವಿಲ್ ಡೂ? ವಿ ವಿಲ್ ರಿಜೆಕ್ಟ್ ಇಟ್. ಹೌದಾ, ವಾಟ್ ದ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ವಿಲ್ ಡೂ? ಅದು ಎಷ್ಟು ಲಿಮಿಟ್ ಅಲ್ಲಿ, ವಿತ್ ಇನ್ ದಿ ಲಿಮಿಟ್ ಇತ್ತು, 100% ಅಕ್ಯುರಸಿ ವಿ ಕ್ಯಾನ್ ನಾಟ್ ಅಕ್ಸೆಪ್ಟ್, ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್. ಹೌದಾ, 100% ಅಕ್ಯುರಸಿ ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್. ಹೌದಾ, ದೇರ್ ಮೇ ಬಿ ಸಮ್ ಪರ್ಸೆಂಟೇಜ್ ಆಫ್ ಗ್ಯಾಪ್, ಎರರ್ ಇದ್ದೇ ಇರುತ್ತಲ್ಲಿ. ಯಾವುದೇ ಆರ್ಗನೈಸೇಷನ್ಗೂ ಯಾವುದೇ ಪ್ರಾಡಕ್ಟ್ ಅಲ್ಲಿ ಹೋದ್ರು ದೇರ್ ಮೇ ಬಿ ಸಮ್ ಗ್ಯಾಪ್ ಇದ್ದೇ ಇರುತ್ತಲ್ಲಿ. ಅವಾಗ ಏನ್ ಮಾಡ್ತೀರಿ? ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಸಮ್ ವಿತ್ ಇನ್ ದಿ ಲಿಮಿಟ್ ಇತ್ತು ಅಂದ್ರೆ ವಿ ವಿಲ್ ಅಕ್ಸೆಪ್ಟ್ ದೋಸ್ ಮಟೀರಿಯಲ್ ಅಂಡ್ ವಿಲ್ ರಿಸೀವ್ ದೋಸ್ ಮಟೀರಿಯಲ್. ಇಫ್ ಇಟ್ ಇಸ್ ಬಿಯಾಂಡ್ ದ ಲಿಮಿಟ್ ಗಿಂತ ಜಾಸ್ತಿ ಇತ್ತು, ಎರರ್ ಇತ್ತು, ಡಿಫೆಕ್ಟ್ ಇತ್ತು, ಅದನ್ನ ನೀವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಏನ್ ಮಾಡ್ತೀರಿ? ಕ್ವಾಲಿಟಿ ಡಿಪಾರ್ಟ್ಮೆಂಟ್ ವಿಲ್ ಡೈರೆಕ್ಟ್ಲಿ ರಿಜೆಕ್ಟ್ ದಟ್ ಮಟೀರಿಯಲ್. ಹೌದಾ, ಎಷ್ಟು ಮಟೀರಿಯಲ್ ರಿಜೆಕ್ಟ್ ಮಾಡ್ತೀವಿ ಇಲ್ಲಿ? 5 ಮಟೀರಿಯಲ್ ಫಿಸಿಕಲ್ ಡ್ಯಾಮೇಜ್ ಆಗಿತ್ತು, 2 ಮಟೀರಿಯಲ್ ಶೀಟ್ ಸೈಜ್ ಬೇರೆ ಆಗಿತ್ತು ಅಂತ ಡ್ಯಾಮೇಜ್ ಮಾಡಿ ರಿಜೆಕ್ಟ್ ಮಾಡಿದ್ರಿ, 1 ಬಂಡಲ್ ನಮಗೆ ರೂಲ್ಡ್ ಬೇಕಾಗಿತ್ತು, ಅವ್ರು ಅನ್ರೂಲ್ಡ್ ಕಳ್ಸೋದು ಅಂತ ರಿಜೆಕ್ಟ್ ಮಾಡಿ, ಟೋಟಲ್ 8 ಬಂಡಲ್ ರಿಜೆಕ್ಟ್ ಮಾಡಿದೀವಿ. ಆಮೇಲೆ ರಿಸೀವ್ ಎಷ್ಟಾಯ್ತು ಹೆಂಗಾದ್ರೆ ಇಲ್ಲಿ 492 ಮಾತ್ರ ವಿ ರಿಸೀವ್ಡ್. ಹೌದಾ, ಅವಾಗ ಏನ್ ಮಾಡುತ್ತೆ? ದಿಸ್ ಈಸ್ ಕ್ವಾಲಿಟಿ ಚೆಕ್. ಆಫ್ಟರ್ ದಟ್ ವಾಟ್ ದೇ ವಿಲ್ ಡೂ? ದೇ ವಿಲ್ ಕ್ರಿಯೇಟ್ ಒನ್ ಡಾಕ್ಯುಮೆಂಟ್ ದಟ್ ಈಸ್ ಅ ಗೂಡ್ಸ್ ರಿಸಿಪ್ಟ್ ನೋಟ್. ಇಷ್ಟು ಮಟೀರಿಯಲ್ ನ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಕನ್ಫರ್ಮೇಶನ್ ನೋಟ್ ಅದು. ದಿಸ್ ಇಸ್ ಅ ಕನ್ಫರ್ಮೇಶನ್ ನೋಟ್ಸ್ ಟು ಫಾರ್ ರಿಸೀವಿಂಗ್ ಅ ಐಟಮ್. ದಟ್ ಇಸ್ ಅ ಪ್ರೂಫ್ ಆಫ್ ಫಾರ್ ದಿ ರಿಸೀವಿಂಗ್ ಐಟಮ್. ಅದು ಐಟಮ್ ರಿಸೀವ್ ಮಾಡ್ಕೊಂಡಿರೋದಕ್ಕೆ ಪ್ರೂಫ್ ಅದು. ದ್ಯಾಟ್ ದೇ ವಿಲ್ ಸೆಂಡ್ ಇಟ್ ಟು one copy, they will send it to procurement department. Why they will send it to procurement department? Because they ordered 500 quantity ಆರ್ಡರ್ ಮಾಡಿದ್ರಿ,
this much we received, that communication they has to send. ಹೌದಾ? If it is 500, no problem 500. If it is 492, no problem, only 8 items are defect and we rejected only 8 items. If it is more defect, more error, say for 100 items error ಇತ್ತು, 100 items ರಿಜೆಕ್ಟ್ ಮಾಡಿದ್ವಿ ಅಂದ್ರೆ that is a big gap. ಹೌದಾ? ಅವಾಗ ಮತ್ತೆ ಪ್ರೊಕ್ಯೂರ್ಮೆಂಟ್ ಅವ್ರದ್ದು ಏನಾದ್ರು ರಿಕ್ವೈರ್ಮೆಂಟ್ ಅಂತಂದ್ರೆ they will again go and place the ಆರ್ಡರ್ ಫಾರ್ ನೆಕ್ಸ್ಟ್ 100 ಐಟಮ್ಸ್. ಹೌದಾ? ಇಲ್ಲಿ ಶಾರ್ಟೇಜ್ ಆಗಬಾರ್ದಲ್ಲ. ಆ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ನು ಏನು ತಿಳ್ಕೊಂಡಿರ್ತಾನೆ, ನಾವು 500 ಐಟಮ್ಸ್ ರಿಲೀಸ್ ಮಾಡಿದೀವಿ, ಆರ್ಡರ್ ರಿಲೀಸ್ ಮಾಡಿದೀವಿ, 500 ಐಟಮ್ಸ್ ಬಂದಿರುತ್ತೆ ಅಂತ ತಿಳ್ಕೊಂಡಿರ್ತಾನೆ. ಇಫ್ ದೇ ಡಿಡ್ ನಾಟ್ ಕಮ್ಯುನಿಕೇಟೆಡ್ ದಿಸ್, ಅವಾಗ ಏನಾದ್ರು 100 ಐಟಮ್ಸ್ ಲೆಸ್ ಆಯ್ತು ಅಂದ್ರೆ ದೇರ್ ವಿಲ್ ಬಿ ಅ ಪ್ರಾಬ್ಲಮ್. ಅವಾಗ ಏನ್ ಮಾಡ್ತಾರೆ ಅವರು, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅವರು ದೇ ವಿಲ್ ಪ್ರಿಪೇರ್ ಜಿ ಆರ್ ಎನ್ ನೋಟ್, ಗುಡ್ಸ್ ರಿಸಿಪ್ಟ್ ನೋಟ್. ಅಲ್ಲಿ ಏನ್ ಮಾಡ್ತಾರೆ ಅವರು, ಸೇ ಫಾರ್ ಎಕ್ಸಾಂಪಲ್ ವಾಟ್ ದೇ ವಿಲ್ ಸೇ, ನೀವು 500 ಐಟಮ್ ಆರ್ಡರ್ ರಿಲೀಸ್ ಮಾಡಿದ್ರಿ, ಡ್ಯೂ ಟು the defect product, error product, wrong product, we rejected 8 items and we received 492 as a confirmation. If you want to order, you can go and order a new order, new release, new order ಮಾಡಬೇಕು. ಇಲ್ಲಾಂದ್ರೆ if it is manageable, you can no need to release a new order. ಅದು ಒಂದು because of procurement ಅವ್ರಿಗೆ. Next, one more copy, the next copy they will send it to the AP team. AP team has to do the payment for this. ಹೌದಾ? AP team ಅವರು ಪೇಮೆಂಟ್ ಮಾಡ್ತಾರೆ ಅವರು, ಅದಕ್ಕಾಗಿ ಅವ್ರೊಂದು ಕನ್ಫರ್ಮೇಶನ್ ನೋಟ್ ಕೊಡಬೇಕು. ವೈ? ಬಿಕಾಸ್ ದೇ ಕ್ಯಾನಾಟ್ ಡೂ ಪೇಮೆಂಟ್ ಫಾರ್ ಆಲ್ 500 ಐಟಮ್ಸ್. ಹೌದಾ? ನಾವು 500 ಐಟಮ್ಸ್ ನ ಆರ್ಡರ್ ಮಾಡಿದೀವಿ ಅಂದ್ರೆ 500 ಐಟಮ್ಗೂ ಪೇಮೆಂಟ್ ಮಾಡಕ್ ಆಗೋದಿಲ್ಲ. ವೈ? ವಿ ರಿಸೀವ್ಡ್ ಓನ್ಲಿ 492. ಇನ್ನ 8 ಐಟಮ್ ನ ರಿಜೆಕ್ಟ್ ಮಾಡಿದೀವಿ, ಕ್ವಾಲಿಟಿ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದೀವಿ. ರಿಜೆಕ್ಟ್ ಮಾಡಿರೋ ಐಟಮ್ಗೆ ನೋ ನೀಡ್ ಟು ಪೇ. ಹೌದಾ? ಅದಕ್ಕೆ ಅವ್ರ ಕನ್ಫರ್ಮೇಶನ್ ಆಗ್ಬೇಕಲ್ಲ, ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದೀವಿ ಅಂತ. ಹೌದಾ? ನಾವು 500 ಐಟಮ್ಸ್ ನ ರಿಲೀಸ್ ಮಾಡಿದೀವಿ ಅಂದ ತಕ್ಷಣ 500ಗೆ ಅದೇ ಇನ್ವಾಯ್ಸ್ ಮೇಲೆ ಅವರು ಜಿ ಆರ್ ಎನ್ ಇದು ವೆಂಡರ್ 500 ಐಟಮ್ಸ್ಗೆ ಇನ್ವಾಯ್ಸ್ ಕೊಡೋದು ಅವರು. While shipping that material, the shipment, all the material, what they will do, they will give you one invoice copy, that is bill. For all 500 items they will give you one invoice. And next what we will do, we will prepare a grn. See, this 500, out of 500 there are 8 are defect products. ಅದ 8 ಡಿಫೆಕ್ಟ್ ಇದೆ, ಅದು ಕ್ವಾಲಿಟಿ ಸರಿ ಇಲ್ಲ, ಏನೋ ಫಿಸಿಕಲ್ ಡ್ಯಾಮೇಜ್ ಏನೋ ಸರಿ ಇಲ್ಲ, ನಮ್ಮ ರಿಕ್ವೈರ್ ಇಟ್ ಇಸ್ ನಾಟ್ ಮೀಟಿಂಗ್ ಅವರ್ ಎಕ್ಸ್ಪೆಕ್ಟೇಷನ್, ನಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋದಿಲ್ಲ. ಸೊ ವಿ ಆರ್ ರಿಜೆಕ್ಟಿಂಗ್ ದೀಸ್ 8 ಮಟೀರಿಯಲ್ಸ್ ಅಂತ ರಿಜೆಕ್ಟ್ ಮಾಡಿ, ಆ 8 ಮಟೀರಿಯಲ್ಗಳನ್ನ ವಿ ವಿಲ್ ಸೆಂಡ್ ಇಟ್ ಬ್ಯಾಕ್ ಟು ದಿ ವೆಂಡರ್ ಓನ್ಲಿ. ವೆಂಡರ್ಗೆ ಸೆಂಡ್ ಬ್ಯಾಕ್ ಮಾಡಬೇಕು. ಸೆಂಡ್ ಬ್ಯಾಕ್ ಮಾಡಿದ್ಮೇಲೆ ಅದು ಜಿ ಆರ್ ಎನ್ ನೋಟ್ ಕೊಟ್ಟಿರ್ತೀವಲ್ಲ, ಅದು ಒನ್ ಇಸ್ ಫಾರ್ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಎಷ್ಟು ಆರ್ಡರ್ ಮಾಡಿದ್ರಿ ಅಂತ ಕನ್ಫರ್ಮೇಷನ್ಗೆ, ಒನ್ ಮೋರ್ ಇಸ್ ಫಾರ್ ಎ ಪಿ ಟೀಮ್ ಫಾರ್ ಪೇಮೆಂಟ್ ಪರ್ಪಸ್. ಹೌದಾ? ಎಷ್ಟು ಪೇಮೆಂಟ್, ಎಷ್ಟು ಐಟಮ್ಗೆ ಪೇಮೆಂಟ್ ಮಾಡಬೇಕು ಅಂತ. ಒನ್ ಮೋರ್ ಕಾಪಿ ದೇ ವಿಲ್ ಸೆಂಡ್ ಇಟ್ ಟು ದ ವೆಂಡರ್. ವೈ? ದೇ ಹ್ಯಾಸ್ ಟು ಅಂಡರ್ಸ್ಟುಡ್, ರೈಟ್? The 8 items are rejected because of quality defect. ಇಲ್ಲ ಅಂದ್ರೆ ಅವರು ನೀವು 492ಗೆ ಬಿಲ್ ಮಾಡಿದಾಗ ದೇ ವಿಲ್ ಕಮ್ ಬ್ಯಾಕ್ ಟು ಯು. ವೈ? ಸಿ ವಿ ಶಿಪ್ the order is for 500 items and we delivered all 500 items and the payment is done only for 492 items. Why? ಅಂತ ಬರ್ತಾರೆ ಅವರು. ಅವಾಗ ನೀವು ಹೇಳಬೇಕು, ಸಿ ದಿಸ್ ಇಸ್ because of this quality product, the quality defect product, we rejected these 8 materials. ಅದನ್ನ ಮುಂಚೆನೆ ಹೇಳ್ಬಿಡ್ಬೇಕು. ಅದನ್ನ ಹೇಳಿ ಜಿ ಆರ್ ಎನ್ ಕಾಪಿ ಕೊಡಬೇಕು. ಸಿ ದಿಸ್ ಇಸ್ ದೀಸ್ ಆರ್ ಆಲ್ ಡಿಫೆಕ್ಟ್ ಪ್ರಾಡಕ್ಟ್, ದೀಸ್ ರಾಂಗ್ ಪ್ರಾಡಕ್ಟ್ ಇದೆ, ಡಿಫೆಕ್ಟ್ ಇದೆ, ಕ್ವಾಲಿಟಿ ಸರಿ ಇಲ್ಲ, ಅದಕ್ಕೆ ನಾವು ರಿಜೆಕ್ಟ್ ಮಾಡಿದೀವಿ, ಅದಕ್ಕೆ ನಾವು ಸೆಂಡ್ ಬ್ಯಾಕ್ ಮಾಡಿದ್ವಿ, ರಿಜೆಕ್ಟ್ ಮಾಡಿ ಸೆಂಡ್ ಬ್ಯಾಕ್ ಮಾಡಿದೀವಿ ಅಂತ ನೋಟ್ ಕೊಡ್ತೀರಿ. ಆಮೇಲೆ ಅದನ್ನ ಜಿ ಆರ್ ಎನ್ ತಗೊಂಡ್ಮೇಲೆ ದೇ ವಿಲ್ ಪ್ರಿಪೇರ್ ಅ ನ್ಯೂ ಇನ್ವಾಯ್ಸ್ ಆಸ್ ಪರ್ ದ ಜಿ ಆರ್ ಎನ್. ಜಿ ಆರ್ ಎನ್ ಮಾಡಿರೋ ಪ್ರಕಾರನೇ ದೇ ವಿಲ್ ಪ್ರಿಪೇರ್ ನ್ಯೂ ಶೀಟ್, ದಿಸ್ ಒನ್ ನ್ಯೂ ಇನ್ವಾಯ್ಸ್ ಕಾಪಿ. ಇನ್ವಾಯ್ಸ್ ಕಾಪಿ ಬಂದ್ಮೇಲೆ ಅವರ್ ಎ ಪಿ ಟೀಮ್ ವಿಲ್ ಡೂ ದಿ ಪೇಮೆಂಟ್. ಹೌದಾ? ಅವಾಗ ಅವರು ಔಟ್ ಆಫ್ 500 ಏನು ಮೊದಲು ಇನ್ವಾಯ್ಸ್ ಪ್ರಿಪೇರ್ ಮಾಡಿರ್ತಾರಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ, ಅದನ್ನ ಕ್ಲೋಸ್ ಮಾಡಿ, they will prepare a new invoice for 492 items and they will send it back to the buyer and buyer will do the payment as per their payment cycles. ಅರ್ಥ ಆಯ್ತಾ? what is GRN ಅಂದ್ರೇನ? GRN is just a document generated by the store team in the sense quality department as a confirmation note about the material delivered. ಅಂದ್ರೆ ಎಷ್ಟು ಮಟೀರಿಯಲ್ ನ ರಿಸೀವ್ ಮಾಡ್ಕೊಂಡಿದೆ, ಎಷ್ಟು ಮಟೀರಿಯಲ್ ಡೆಲಿವರ್ ಆಯ್ತು ಅಂತ as a confirmation note. ಅದು GRN is created with a reference to a purchase order by using movement type which says a movement of goods against the purchase order. ಅಂದ್ರೆ ಎಷ್ಟು ಪರ್ಚೇಸ್ ಮಾಡಿದ್ವಿ, ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ. ಹೌದಾ? this is about GRN. The next is invoice. Invoice is a document sent to the buyer from supplier which includes details about the material supplied and price details.
ಇನ್ವಾಯ್ಸ್ ಅಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಅ ಬಿಲ್. whenever you go to ಸೂಪರ್ ಮಾರ್ಕೆಟ್, ಎಲ್ಲ ನೀವು ಪರ್ಚೇಸ್ ಮಾಡಿದ್ಮೇಲೆ ಬಿಲ್ ಕೌಂಟರ್ಗೆ ಹೋದಾಗ ದೇ ವಿಲ್ ಗಿವ್ ಯು ಒನ್ ಕಾಪಿ, ರೈಟ್? ಇನ್ವಾಯ್ಸ್ ಕಾಪಿ, ದ ಬಿಲ್ ಕಾಪಿ. ಯಾವ್ಯಾವ ಮಟೀರಿಯಲ್ಗೆ ಎಷ್ಟೆಷ್ಟು ಕ್ವಾಂಟಿಟಿಲಿ ಪರ್ಚೇಸ್ ಮಾಡಿದ್ರಿ, ಪರ್ ಪೀಸ್ ಪರ್ ಮಟೀರಿಯಲ್ ಪ್ರೈಸ್ ಎಷ್ಟು, ಟೋಟಲ್ ಪ್ರೈಸ್ ಎಷ್ಟು, ಹೌದಾ? ದೇ ವಿಲ್ ಗಿವ್ ಯು ಒನ್ ಬಿಲ್ ಲೈಕ್ ದ್ಯಾಟ್ ಓನ್ಲಿ. ಇಫ್ ಯು ಗೋ ಟು ಎನಿ ಆರ್ಗನೈಸೇಷನ್ ಟು ಡೂ ಬಿಲ್, ಅದೇನ್ ಮಾಡ್ತಾರೆ? ದೇ ವಿಲ್ ಪ್ರಿಪೇರ್ ಯು, ದೇ ವಿಲ್ ಪ್ರಿಪೇರ್ ಒನ್ ಇನ್ವಾಯ್ಸ್ ಕಾಪಿ. ಹೂ ಇಸ್ ಗೋಯಿಂಗ್ ಟು ಪ್ರಿಪೇರ್ ದಟ್? ದ ಸೆಲ್ಲರ್. ಯಾರ ಮಟೀರಿಯಲ್ ಸೆಲ್ ಮಾಡ್ತಿರ್ತಾರೋ ಅವರೇ ಬಿಲ್ ರೆಡಿ ಮಾಡಬೇಕು. ಅವ್ರ ಮಟೀರಿಯಲ್ಗೆ ಅವರೇ ಪ್ರೈಸ್ ಹಾಕಿ ಅವರೇ ಬಿಲ್ ಮಾಡಬೇಕು. ಅಂದಾಗಲೇ ಬೈಯರ್ ಅವರು ಪೇಮೆಂಟ್ ಮಾಡೋದು. ವಾಟ್ ಬೈಯರ್ ವಿಲ್ ಡು? ಬೈಯರ್ ವಿಲ್ ಡು ಓನ್ಲಿ ಪೇಮೆಂಟ್ ಒನ್ಸ್ ದ ಇನ್ವಾಯ್ಸ್ ಕಾಪಿ ಇಸ್ ರಿಸೀವ್ಡ್. ಹೂ ಇಸ್ ಗೋಯಿಂಗ್ ಟು ಪ್ರಿಪೇರ್ ದಿಸ್ ಇನ್ವಾಯ್ಸ್ ಕಾಪಿ? ಸೆಲ್ಲರ್ ಹ್ಯಾಸ್ ಟು ಪ್ರಿಪೇರ್. ಹೌದಾ? ಆ ಸೆಲ್ಲರ್ ಅಲ್ಲಿ ಏನೇನು ಮೆನ್ಷನ್ ಮಾಡಬೇಕು? ಅಲ್ಲಿ ಯಾವ ಮಟೀರಿಯಲ್, ದ ಇನ್ವಾಯ್ಸ್ ವಿಲ್ ಇನ್ಕ್ಲೂಡ್ ದ ಡೀಟೇಲ್ಸ್ ಅಬೌಟ್ ದ ಮಟೀರಿಯಲ್ ಪರ್ಚೇಸ್, ದ ಕ್ವಾಂಟಿಟಿ ಪರ್ಚೇಸ್ಡ್ ಅಂಡ್ ದ ಪ್ರೈಸ್ ಪರ್ ಯೂನಿಟ್ ಅಂಡ್ ಟೋಟಲ್ ಪ್ರೈಸ್. ಹೌದಾ? ಆ ಇನ್ವಾಯ್ಸ್ ಡೇಟ್ ಇರುತ್ತೆ, ಎಲ್ಲ ಇರುತ್ತೆ ಅಲ್ಲಿ. ಹೌದಾ? ಒನ್ಸ್ ದ ಐಟಮ್ ಈಸ್ ಡೆಲಿವರ್ಡ್ ಟು ದಿ ವೆಂಡರ್ ವೇರ್ ಹೌಸ್ ಹೋಯ್ತು ಅಂದ್ರೆ ಅಲಾಂಗ್ ವಿತ್ ದ ಮಟೀರಿಯಲ್ಸ್ ದೇ ವಿಲ್ provide the invoice copy as well, because that is a bill for that product, that is a bill for that material, that is bill for that PO. ಆ ಬಿಲ್ ಕೊಡ್ತಾರೆ ಅವರು. ಆ ಬಿಲ್ ಕೊಟ್ಟರು ಅಂದ್ರೆ ಅವಾಗ ಏನದು? ಆ ಇನ್ವಾಯ್ಸ್ ಕಾಪಿ ರೆಫರೆನ್ಸ್ ಇಟ್ಕೊಂಡೆ AP ಟೀಮ್ ಅವರು ಪೇಮೆಂಟ್ ಮಾಡಬೇಕು. ದಿಸ್ ಇಸ್ ಆಲ್ ದ ಮಟೀರಿಯಲ್ ಯು ಆರ್ಡರ್ಡ್ ಅಂಡ್ ದಿಸ್ ಇಸ್ ಆಲ್ ದ ಮಟೀರಿಯಲ್ ವಿ ಡೆಲಿವರ್ಡ್ ಅಂಡ್ ದಿಸ್ ಇಸ್ ದ ಪ್ರೈಸ್ ಪರ್ ಯೂನಿಟ್ ಕಾಸ್ಟ್. ಅಂದ್ರೆ ಪರ್ ಐಟಮ್ಗೆ ಇಷ್ಟು ಯೂನಿಟ್ ಪ್ರೈಸ್ ಅಂತ ನಾವು ನೆಗೋಷಿಯೇಷನ್ ಟೈಮಲ್ಲಿ ಫಿಕ್ಸ್ ಆಗಿದ್ವಿ. and this is the total amount, this is the total quantity, and this is the total amount. They will bill that, they will prepare invoice copy and they will send it to the vendors. They will send it to the buyer to do the bill. ಹೌದಾ? ಯಾರು ಪ್ರಿಪೇರ್ ಮಾಡಬೇಕು? ಸೆಲ್ಲರ್ ಪ್ರಿಪೇರ್ ಮಾಡಬೇಕು. ಯಾರಿಗೆ ಕಳಿಸ್ಬೇಕು? ಬೈಯರ್ ಅವ್ರಿಗೆ ಕಳಿಸ್ಬೇಕು. when they need to send that material, when they ship that material to the vendor warehouse, along with the material they will send the invoice copy. ಹೌದಾ? ಇನ್ವಾಯ್ಸ್ ಅಂದ್ರೆ ಏನು? ಇಟ್ಸ್ ಇನ್ವಾಯ್ಸ್ ಇಸ್ ಅ ಡಾಕ್ಯುಮೆಂಟ್ sent to the buyer from supplier which includes details about the material supplied and the price detail. ಹೌದಾ? ಏನು ಮಟೀರಿಯಲ್ ಪರ್ಚೇಸ್ ಮಾಡಿದ್ರಿ, ಎಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದ್ರಿ, ಪರ್ ಪ್ರೈಸ್ ಎಷ್ಟಿತ್ತು, ಟೋಟಲ್ ಪ್ರೈಸ್ ಎಷ್ಟಾಯ್ತು, ಮತ್ತೆ ಟ್ಯಾಕ್ಸ್ ಅದು ಇದೆಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ ಅದರಲ್ಲಿ ಅವರು. ನೋಡ್ರಿ ಇಲ್ಲಿ ಇನ್ವಾಯ್ಸ್ ಕಂಟೆಂಟ್, ಇನ್ವಾಯ್ಸ್ ಅಲ್ಲಿ ಏನೇನು ಇರುತ್ತೆ? ಮಟೀರಿಯಲ್ ನೇಮ್ ಇರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ. ಅಂದ್ರೆ ಏನು ಮಟೀರಿಯಲ್ ಅದು? ಸ್ಟೇನ್ಲೆಸ್ ಸ್ಟೀಲ್, ಪ್ಲಾಸ್ಟಿಕ್, ರಬ್ಬರ್, ವುಡ್, ಕೆಮಿಕಲ್, ಏನಿರುತ್ತೆ ಇದು ಇದು ಅಫ್ರಾನ್ಸ್, ಹೆಲ್ಮೆಟ್, ಸೇಫ್ಟಿ ಶೂಸ್, ಗ್ಲೌಸ್, ಅದು ಏನ್ ಮಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಮಟೀರಿಯಲ್ ನೇಮ್, ಅದರ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದ್ರಿ, ಎಷ್ಟು ಕ್ವಾಂಟಿಟಿಯಲ್ಲಿ ಪರ್ಚೇಸ್, 100 ಕ್ವಾಂಟಿಟಿ, 200 ಕ್ವಾಂಟಿಟಿ, 400 ಕ್ವಾಂಟಿಟಿ, 500 ಕ್ವಾಂಟಿಟಿ, ವಾಟ್ ಇಸ್ ದ ಕ್ವಾಂಟಿಟಿ? ಹೌದಾ? ಎಷ್ಟು ಕ್ವಾಂಟಿಟಿಲಿ ಪರ್ಚೇಸ್ ಮಾಡಿದ್ರಿ. ಆಮೇಲೆ ಪ್ರೈಸ್ ಪರ್ ಯೂನಿಟ್, ಅಂದ್ರೆ ನೆಗೋಷಿಯೇಷನ್, ಡ್ಯೂರಿಂಗ್ ನೆಗೋಷಿಯೇಷನ್ ಅಲ್ಲಿ ಯಾವ ಪ್ರೈಸ್ ಕಮಿಟ್ ಆಗಿರ್ತಿರಲ್ಲ ಆ ಪ್ರೈಸ್ ನ ಮೆನ್ಷನ್ ಮಾಡಿರ್ತಾರೆ ಅವರು. ಫಸ್ಟ್ ಕೊಟೇಶನ್ ಅಲ್ಲಿ ದೇ ವಿಲ್ ಪ್ರೊವೈಡ್ ಯು ಒನ್ ಡಿಫರೆಂಟ್ ಪ್ರೈಸ್. ಸೇ ಫಾರ್ ಎಕ್ಸಾಂಪಲ್ ಇನ್ ಕೊಟೇಶನ್ ದೇ ಪ್ರೊವೈಡೆಡ್ 150 rupees. ಆಫ್ಟರ್ ನೆಗೋಷಿಯೇಷನ್ ದೇ ಕಮಿಟೆಡ್ ಇಟ್ ಟು 120 rupees. 120 ಏನು ಕಮಿಟ್ ಆಗಿರ್ತಿರಲ್ಲ ಆ ಪ್ರೈಸ್ ನ ದೇ ವಿಲ್ ಮೆನ್ಷನ್ ಇನ್ ದ ಇನ್ವಾಯ್ಸ್ ಕಾಪಿ. ಆಮೇಲೆ ಟ್ಯಾಕ್ಸ್, ಟ್ಯಾಕ್ಸ್ ಎಷ್ಟಾಗುತ್ತೆ ಬೇಸ್ಡ್ ಆನ್ ದ ಮಟೀರಿಯಲ್, ಆ ಮಟೀರಿಯಲ್ ಯಾವ ಟ್ಯಾಕ್ಸ್ ಅಲ್ಲಿ ಬರುತ್ತೆ, ಯಾವ ಸ್ಲ್ಯಾಬ್ ಅಲ್ಲಿ ಬರುತ್ತೆ, ಆ ಟೋಟಲ್ ಎಷ್ಟು ಬಿಲ್ ಆಫ್ ದ ಇನ್ವಾಯ್ಸ್, ಬಿಲ್ ಟೋಟಲ್ ಇನ್ವಾಯ್ಸ್ ಎಷ್ಟು ಬಿಲ್ ಎಷ್ಟಾಗುತ್ತೆ ಅದರ ಮೇಲೆ ದೇ ವಿಲ್ ಕ್ಯಾಲ್ಕುಲೇಟ್ ದಿ ಟ್ಯಾಕ್ಸ್. ಆಮೇಲೆ ಬೈಯರ್ ಅಂಡ್ ಸೆಲ್ಲರ್ ಅಡ್ರೆಸ್, ಅಲ್ಲಿ 2 ಅಡ್ರೆಸ್ ಫ್ರಾಮ್ ಅಡ್ರೆಸ್ ಇರುತ್ತೆ ಅಲ್ಲಿ ಪ್ರಿಪೇರ್ ಮಾಡ್ಬೇಕಂದ್ರೆ. ಅಂದ್ರೆ ಯಾರಿಗೆ ಕೊಡ್ತೀರಾ ಅನ್ನೋ ಡೀಟೇಲ್ಸ್ ಬೇಕಲ್ಲ. ಬ್ಲೈಂಡ್ಲಿ ನೀವು ಸೇ ಫಾರ್ ಎಕ್ಸಾಂಪಲ್ ಯಾವುದೇ ಶಾಪ್ಗೆ ಹೋದ್ಲಿ ಏನೋ ಮಾಡ್ಲಿ, ನೀವು ಬಿಲ್ ಮಾಡಬೇಕು ಅಂದ್ರೆ ನಿಮ್ಮ ಹೆಸರಲ್ಲೇ ಬಿಲ್ ಆಗತ್ತದು. ಹೌದಾ? ನಿಮ್ಮ ಮೊಬೈಲ್ ನಂಬರ್ ತಗೊಳ್ತಾರೆ, ನಿಮ್ಮ ಹೆಸರು ತಗೊಳ್ತಾರೆ ಅವರು. ಹೌದಾ? ಅದ್ರಲ್ಲಿ ತಗೊಂಡು ಅಂದ್ರೆ ಬೈಯರ್ ಅದು. ಸೆಲ್ಲರ್ ಅಂದ್ರೆ ಅವ್ರ ಸೆಲ್ಲರ್ ಅಡ್ರೆಸ್ ಅಂದ್ರೆ ಏನು, ಟಾಪ್ ಅಲ್ಲಿ ಅವ್ರ ಅಡ್ರೆಸ್ ಇರುತ್ತೆ ಹೆಡರ್ ಅಲ್ಲಿ. ಇಫ್ ಯು ಗೋ ಟು ರಿಲಯನ್ಸ್, ಇಫ್ ಯು ಗೋ ಟು ಸೂಪರ್ ಮಾರ್ಕೆಟ್, ಇಫ್ ಯು ಗೋ ಟು ಡಿಮಾರ್ಟ್, ವಾಟ್ ಎವರ್ ಎಲ್ಲಿಯಾದ್ರು ಹೋದ್ರು ಹೆಡರ್ ಅಲ್ಲಿ ಅವ್ರ ಟೈಟ್ಲ್ ಇರುತ್ತೆ ಅಲ್ಲಿ, ಕಂಪ್ನಿ ಹೆಸರು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಏನೋ ಸ್ವಲ್ಪ ಬ್ರೀಫ್ ಆಗಿ ದೇ ವಿಲ್ ಅವ್ರ ಅಡ್ರೆಸ್ ಕೊಟ್ಟಿರ್ತಾರೆ ಅಲ್ಲಿ. ಆಮೇಲೆ ನಿಮ್ ಡೀಟೇಲ್ಸ್ ತಗೊಂಡು ಬೈಯರ್ ಡೀಟೇಲ್ಸ್ ದೇ ವಿಲ್ ಮೆನ್ಷನ್, ಅಂದ್ರೆ ಯಾರಿಗೆ ಕೊಡಬೇಕು ಅಂತ ಇನ್ವಾಯ್ಸ್ ಕಾಪಿ, ಟು ಹೂಮ್ ದೇ ನೀಡ್ ಟು ಸೆಂಡ್ ದಟ್ ಇನ್ವಾಯ್ಸ್ ಕಾಪಿ. HSN ಅಂಡ್ SS ಕೋಡ್ ಅಂದ್ರೆ ಅದು ಲೀಗಲ್, ಇದು ರಿಜಿಸ್ಟ್ರೇಷನ್ ನಂಬರ್ಸ್. ಈಗ GST ನಂಬರ್ ಇರುತ್ತಲ್ಲ ಆ ತರ. ದಿಸ್ ಇಸ್ ಆಲ್ ದೇ ವಿಲ್ ಮೆನ್ಷನ್ ಇನ್ ದ ಇನ್ವಾಯ್ಸ್ ಕಾಪಿ. ಹೌದಾ? ಅಂಡ್ ದೇ ವಿಲ್ ಸೆಂಡ್ ಇಟ್ ಟು ದಿ ಬೈಯರ್. ವೈ?
once they receive the invoice, then only they will proceed to the payment. Otherwise they will not do the payment. Invoice ಇಲ್ಲ ಅಂದ್ರೆ ಬಿಲ್ ಹೆಂಗ್ ಮಾಡ್ಬೇಕು ಅವರು? On what proof they need to do the bills? ಹೌದಾ? ಯಾವ ತರ ಬಿಲ್ ಮಾಡಬೇಕು? ಅದಕ್ಕೆ what they will do, they will prepare one sheet which includes material name, description, quantity, price per unit cost, tax applied and buyer seller address. ಹೌದಾ? ಈ ತರ ಒಂದು ಬಿಲ್ ನ ರೆಡಿ ಮಾಡಿ they will send it to the buyers. Upon that, once they receive the invoice copy, they will proceed to the AP team for the payment. Clear? Okay. Now the next terminology is general ledger account. GL account. In short, it is GL account. GL account ಅಂದ್ರೆ ಏನು? GL account is an account that is updated each time the user posts a financial transaction in SAP system. Collection of GL account is called chart or see GL account ಅಂದ್ರೆ ಏನು? Whenever you go to any hotels, for example, the example I'm telling, whenever you go to any hotels, ಹೌದಾ? ಹೋಟೆಲ್ಗೆ ಹೋಗ್ತೀವಿ, ರೂಮ್ ಬುಕ್ ಮಾಡ್ಕೊಡ್ತೀರಿ, ಹೌದಾ? ರೂಮ್ ಬುಕ್ ಮಾಡ್ಕೊಂಡ್ರಿ ಅಂದ್ರೆ ವಾಟ್ ದೇ ವಿಲ್ ಡೂ, ದೇ ವಿಲ್ maintain one ledger. What they will do, they will maintain one ledger. ಆ ಲೆಡ್ಜರ್ ಅಲ್ಲಿ ಯಾರ್ಯಾರು ಕಸ್ಟಮರ್ ಹೋಟೆಲ್ ಚೆಕ್ ಇನ್ ಆಗ್ತಾರೆ, ಯಾರು ಹೋಟೆಲ್ ಬರ್ತಾರೆ, ದೇ ವಿಲ್ ಮೇಂಟೈನ್ ದಟ್ ಡೀಟೇಲ್ಸ್. ಹೌದಾ? ಬರೋರಷ್ಟು ಯಾವ ಟೈಮ್ ಬಂದ್ರು, ಅವ್ರ ಮೊಬೈಲ್ ನಂಬರ್, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಆಮೇಲೆ ಅವ್ರು ಮತ್ತೆ ಹೋಟೆಲ್ ಬಿಟ್ಟು ವಾಪಸ್ ಹೋಗ್ಬೇಕಂದ್ರೆ ಚೆಕ್ಔಟ್ ಟೈಮ್, ಯಾವತ್ತಿಗೆ ಬಂದ್ರು, ಎಷ್ಟು ಜನ ಇದ್ರು, ಚೆಕ್ ಇನ್ ಟೈಮ್, ಯಾವತ್ತಿಗೆ ಹೋದ್ರು, ಅಂದ್ರೆ ಯಾವ ಪ್ರತಿಯೊಬ್ಬ ಕಸ್ಟಮರು ಇನ್ಫ್ಲೋ ಔಟ್ಫ್ಲೋ, ಇನ್ಕಮಿಂಗ್ ಔಟ್ ಗೋಯಿಂಗ್ ಎಷ್ಟೇ ಏನೇ ಇದ್ರು ದೇ ವಿಲ್ ಮೇಂಟೈನ್ ದ ಡೀಟೇಲ್ಸ್ ಇನ್ ಲೆಡ್ಜರ್ ಬುಕ್. ಹೌದಾ? ಒಂದು ಬುಕ್ ಮೇಂಟೈನ್ ಮಾಡಿರ್ತಾರಲ್ಲ ಅವರು. ಅದೇ ತರ ಇಫ್ ಯು ಕನ್ಸಿಡರ್ ಯುವರ್ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಏನೇ ಟ್ರಾನ್ಸಾಕ್ಷನ್ ಮಾಡಲಿ, ಕ್ರೆಡಿಟ್ ಆದ್ರೂ ಆಗಲಿ, ಡೆಬಿಟ್ ಆದ್ರೂ ಆಗಿರಲಿ, ಇಫ್ ಯು ಅಪ್ಡೇಟ್ ಯುವರ್ ಬ್ಯಾಂಕ್ ಸ್ಟೇಟ್ಮೆಂಟ್, ಇಫ್ ಯು ಮೇಂಟೈನ್ ಯುವರ್ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನೀವು ಓಪನ್ ಮಾಡಿ ತೆಗೆದು ನೋಡಿದ್ರಿ ಅಂದ್ರೆ, ಇಫ್ ಯು ಓಪನ್ ಅಂಡ್ ಸಿ ಯುವರ್ ಬ್ಯಾಂಕ್ ಪಾಸ್ಬುಕ್, ದೇರ್ ವಿಲ್ ಬಿ ಅ ಸ್ಟೇಟ್ಮೆಂಟ್ ಫಾರ್ ಬೋತ್ ಡೆಬಿಟ್ ಅಂಡ್ ಕ್ರೆಡಿಟ್. ಅದೇ ತರ if you go to any organization, if you consider any organization, what they will do, they will maintain on ledger account, general ledger account. General ledger account ಅಲ್ಲಿ it's a administration department work. ಆ general ledger account ಅಲ್ಲಿ ಏನ್ ಮಾಡ್ತಾರೆ ಅವರು, they will maintain all the financial transactions which company is doing. ಹೌದಾ? ಕಂಪನಿ ಇವತ್ತು ನಾವು ಫಾರ್ ಎಕ್ಸಾಂಪಲ್ XYZ, ನಮ್ಮ ಕಂಪನಿ ಹೆಸರು XYZ, we are doing business with thousands of vendors. We are doing business with thousands of vendors. ಓಕೆ, ಒಂದು 500 ವೆಂಡರ್ಸ್ ಜೊತೆ ನಾವು ಪರ್ಚೇಸ್ ಮಾಡ್ತೀವಿ, ಒಂದು 500 ಜೊತೆ ಸೇಲ್ ಮಾಡ್ತೀವಿ. ಹೌದಾ? ಒಂದು 500 ಜೊತೆ 500 600 ವೆಂಡರ್ಸ್ ಜೊತೆ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ತೀವಿ. 1000 ವೆಂಡರ್ಸ್ಗೆ ರಾ ಮಟೀರಿಯಲ್ನ ಫಿನಿಶ್ ಗುಡ್ಸ್ ಆಗಿ ರೆಡಿ ಮಾಡಿ 1000 ವೆಂಡರ್ಸ್ ಸೇಲ್ ಮಾಡ್ತೀವಿ. ಹೌದಾ? 1500 ವೆಂಡರ್ಸ್ ಜೊತೆ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಬಿಸ್ನೆಸ್ ವಿತ್ more than 1000 vendors. ಹೌದಾ? ವಾಟ್ ವಿಲ್ ಡೂ, ವಿ ವಿಲ್ ಮೇಂಟೈನ್ ಆನ್ ಲೆಡ್ಜರ್ ಅಕೌಂಟ್, ಜನರಲ್ ಲೆಡ್ಜರ್ ಅಕೌಂಟ್. ಅದ್ರಲ್ಲಿ ಏನ್ ಮಾಡ್ತೀರಿ, ವಿ ವಿಲ್ ಮೇಂಟೈನ್ ಆಲ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಹ್ಯಾಪನಿಂಗ್ ವಿತ್ ಇನ್ ದ ಆರ್ಗನೈಸೇಷನ್. ನಮ್ಮ ಆರ್ಗನೈಸೇಷನ್ ಅಲ್ಲಿ ಆಗೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ನಾವು ಯಾರಿಗಾದ್ರೂ ಬಿಲ್ ನ ಪೇ ಆದ್ರೂ ಮಾಡಿರ್ಬೋದು, ನಾವು ಬಿಲ್ ನ ರಿಸೀವ್ ಆದ್ರೂ ಮಾಡಿರ್ಬೋದು. ನಮ್ಮ ಹತ್ರ ಬಿಸ್ನೆಸ್ ಮಾಡಿ ನಮ್ಮ ಹತ್ರ ಮಟೀರಿಯಲ್ ಪರ್ಚೇಸ್ ಮಾಡಿದವರು ನಮಗ್ ಪೇಮೆಂಟ್ ಮಾಡ್ತಾರೆ. ನಾವು ಬೇರೆಯವ್ರ ಹತ್ರ ರಾ ಮಟೀರಿಯಲ್ ಪರ್ಚೇಸ್ ಮಾಡಿದ್ವಿ ಅಂದ್ರೆ ನಾವು ಅವ್ರಿಗೆ ಪೇಮೆಂಟ್ ಮಾಡಿರ್ತೀವಿ. ಹೌದಾ? ಬೋತ್ ಡೆಬಿಟ್ ಕ್ರೆಡಿಟ್ ಏನೇ ಆಗಿರ್ಲಿ, ಇನ್ಫ್ಲೋ ಆದ್ರೂ ಆಗಿರ್ಲಿ, ಔಟ್ಫ್ಲೋ ಆದ್ರೂ ಆಗಿರ್ಲಿ, ಮಟೀರಿಯಲ್ ನಮ್ಮ ಕಂಪ್ನಿಗೆ ಆದ್ರೂ ಕ್ರೆಡಿಟ್ ಆದ್ರೂ ಆಗಿರ್ಲಿ, ನಮ್ಮ ಅಕೌಂಟ್ ಇಂದ ಡೆಬಿಟ್ ಆದ್ರೂ ಆಗಿರ್ಲಿ, ಆಲ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ದಟ್ ದ ಜನರಲ್ ಲೆಡ್ಜರ್ ಅಕೌಂಟ್ ಅಲ್ಲಿ ದೇ ವಿಲ್ ಮೇಂಟೈನ್. ಅಲ್ಲಿ ನೋಟ್ ಮಾಡ್ತಾರೆ ಅವರು. ಇವತ್ತು ಸೇ ಫಾರ್ ಎಕ್ಸಾಂಪಲ್ ಟುಡೇ ಇಟ್ ಈಸ್ 26 ಇವತ್ತು ಏನೇನಾಗತ್ತೆ, ABC ಅನ್ನೋರ್ಗೆ ಮಟೀರಿಯಲ್ ಪರ್ಚೇಸ್ ಮಾಡಿದ್ವಿ, ರಾ ಮಟೀರಿಯಲ್ಗೆ 5000 ಕೊಟ್ರಿ. ಹೌದಾ? ಆಮೇಲೆ ನೀವು XYZ, ಆಮೇಲೆ PG, FG ಇವ್ರದ್ದು ಏನ್ ಮಾಡ್ತೀರಿ ನೀವು, ಅವ್ರಿಗೆ ಮಟೀರಿಯಲ್ ಸೇಲ್ ಮಾಡಿದ್ರಿ, ನೀವು ಮಟೀರಿಯಲ್ ಸೇಲ್ ಮಾಡ್ಕೊಂಡಿದ್ರಿ, ಇದೇನು ಡೆಬಿಟ್ ಇದು. ಹೌದಾ? ನೀವು ಯಾವ್ದೊಂದು ಫಿನಿಶ್ಡ್ ಗುಡ್ಸ್ ಅವ್ರಿಗೆ ಸೇಲ್ ಮಾಡಿದ್ರಿ, ಅವಾಗ ಏನ್ ಮಾಡೋದು, 10,000 ರಿಸೀವ್ ಮಾಡ್ಕೊಂಡಿದ್ರಿ ಅವ್ರ ಹತ್ರ, ಇದು ಕ್ರೆಡಿಟ್ ಇದು.
Likewise, every day, whatever the transaction happen, ನಿಮ್ಮ ಅಕೌಂಟ್ ಇಂದ ಏನೇ ಟ್ರಾನ್ಸಾಕ್ಷನ್ ಆಗಿರಲಿ, ಪೈಸೆ ಟು ಪೈಸೆ, ಆಲ್ ದ ಟ್ರಾನ್ಸಾಕ್ಷನ್ಸ್ ದೇ ವಿಲ್ ಕೀಪ್ ಅ ಮಾನಿಟರ್. ಅದನ್ನ ಮೇಂಟೈನ್ ಮಾಡಿ ಲೆಡ್ಜರ್ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡಬೇಕು. ಬಿಕಾಸ್ ಇನ್ ಆರ್ಡರ್ ಟು ವಿ ಹ್ಯಾವ್ ಅ ಟ್ರಾನ್ಸ್ಪರೆಂಟ್, ಇನ್ ಆರ್ಡರ್ ಟು ಡೂ ದ ಬಿಸ್ನೆಸ್ ಇನ್ ಟ್ರಾನ್ಸ್ಪರೆನ್ಸಿ, ಅದ ಬಿಸ್ನೆಸ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ನಾವು ಎಷ್ಟು ಅಮೌಂಟ್ ನ ಖರ್ಚು ಮಾಡಿದೀವಿ, ಎಷ್ಟು ಅಮೌಂಟ್ ನಾವು ಬರ್ತಾ ಇದೆ. ಇಲ್ಲಿ ನೀವು ಮೇಂಟೆನೆನ್ಸ್ ಏನಾದ್ರು ಹೊರಗಡೆ ಪರ್ಚೇಸ್ ಮಾಡಲಿ, ಏನೇ ಪರ್ಚೇಸ್ ಮಾಡಲಿ, ಏನೇ ಸೇಲ್ ಮಾಡಲಿ, ಏನೇ ನೀವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಿಮ್ಮ ಅಕೌಂಟ್ ಇಂದ, ನಿಮ್ಮ ಆರ್ಗನೈಸೇಷನ್ ಅಕೌಂಟ್ ಇಂದ, ಕಂಪನಿ ಅಕೌಂಟ್ ಇಂದ ಏನೇ ಖರ್ಚಾದ್ರೂ ಮಾಡಲಿ, ರಿಸೀವ್ ಆದ್ರೂ ಮಾಡಲಿ, ಆಲ್ the transaction, financial transactions happening within the organization, that has to be maintained in the general ledger account. That is, see, general account, GL account is an account that is updated each time a user posts a financial transaction in SAP system. That's a collection of GL account is called chart of account. Other in SAP. Other ಬುಕ್ ಮೇಂಟೈನ್ ಮಾಡಿ ನಿಮಗೆ ಪಾಸ್ಬುಕ್ ನೋಡಿರ್ತೀರಿ, ಬ್ಯಾಂಕ್ ಪಾಸ್ಬುಕ್ ನೋಡಿದ್ರು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇರುತ್ತೆ, ಅಲ್ಲಿ ಬೋತ್ ಕ್ರೆಡಿಟ್ ಡೆಬಿಟ್ ಇರುತ್ತೆ. ಅಂಡ್ ನೀವು ಯಾವ್ದೋ ಎಕ್ಸ್ಪೀರಿಯನ್ಸ್ ಆಗಿ ನೀವು ಹೋಟ್ಲಿಗೆ ಹೋದ್ರು ಅಷ್ಟೇ, ಅಲ್ಲಿ ಟೇಬಲ್ ಮೇಲೆ ರಿಸೆಪ್ಷನ್ ಹತ್ರ ಟೇಬಲ್ ಮೇಲೆ ಇಟ್ಟಿರ್ತಾರೆ ಅವರು, ಒಂದು ಬುಕ್ ಇಟ್ಟಿರ್ತಾರೆ ಅವರು. ಆ ಬುಕ್ ಅಲ್ಲಿ ಯಾರೇ ಬಂದ್ರು ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರು, ಆಧಾರ್ ಕಾರ್ಡು, ಚೆಕ್ ಇನ್ ಟೈಮು, ಚೆಕ್ಔಟ್ ಟೈಮು, ಎಲ್ಲಾನು ಅವರಲ್ಲಿ ಮೇಂಟೈನ್ ಮಾಡ್ತಾರೆ. ಅದೇ ತರ ಈ ಆರ್ಗನೈಸೇಷನ್ ಅಲ್ಲಿ, ಅವ್ರ ಆರ್ಗನೈಸೇಷನ್ ಅಲ್ಲಿ ಏನೇ ದಿನ ಏನೇ ಖರ್ಚಾಗ್ಲಿ, ಏನೇ ರಿಸೀವ್ ಮಾಡ್ಕೊಳ್ಳಿ, ಏನೇ ಆದ್ರೂ ಅವ್ರ ಲೆಡ್ಜರ್ ಅಕೌಂಟ್ ಅಲ್ಲಿ they will maintain the financial transactions. Clear? This is general ledger account. Next is flows in supply chain management. ಏನೇನ್ ಫ್ಲೋ, ಯಾವ ತರ ಫ್ಲೋಸ್ ಆಗುತ್ತೆ, ಇನ್ಫಾರ್ಮೇಶನ್ ಫ್ಲೋ ಯಾವ ತರ ಆಗುತ್ತೆ, ಮಟೀರಿಯಲ್ ಫ್ಲೋ ಯಾವ ತರ ಆಗುತ್ತೆ. Information flow and material flow, these are the two flows which happen in supply chain management. ಅದ ಆಕ್ಟಿವಿಟಿ ಯಾವ ತರ ಫ್ಲೋಸ್ ಅಂದ್ರೆ ಏನು, ಮಟೀರಿಯಲ್ ಸೇ ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಶನ್ ಫ್ಲೋ, ಮಟೀರಿಯಲ್ ಫ್ಲೋ, ಎಲ್ಲಿಂದ ಎಲ್ಲಿ ಕಮ್ಯುನಿಕೇಶನ್ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟ್ಸ್ ಹೆಂಗ್ ಕೋಆರ್ಡಿನೇಟ್ ಆಗ್ತಾರೆ, ಯಾವ ತರ ಒಂದು ಸೇ ಫಾರ್ ಎಕ್ಸಾಂಪಲ್ ಇನ್ ಆರ್ಡರ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಇಫ್ ಯು ಆರ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್ XYZ ABC ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ನ ABC ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಆಗಿ ಆನ್ ಟೈಮ್ಗೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕು ಅಂದ್ರೆ ನೀವು ಒಂದೇ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರೋದಿಲ್ಲ. ಇಲ್ಲಿ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಇಂಟರ್ನಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇರುತ್ತೆ, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, R&D ಇರುತ್ತೆ. ಹೌದಾ, ನಿಮ್ಗೆ ವೆಂಡರ್ ಇರ್ತಾರೆ, ಸೆಲ್ಲರ್ ಇರ್ತಾರೆ, ಬೈಯರ್ ಇರ್ತಾರೆ, ಎಕ್ಸ್ಟರ್ನಲ್ ವೆಂಡರ್ಸ್ ಇರ್ತಾರೆ. ನೀವೆಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಫ್ಲೋಸ್ ಅಂದ್ರೆ ಏನು, ಎಲ್ಲಿಂದ ಯಾವ ತರ ಫ್ಲೋ ಆಗುತ್ತೆ ಇದು, ಟಿಲ್ ಇಟ್ ರೀಚಸ್ ಟು ದಿ ಸಿ ಫಾರ್ ಎಕ್ಸಾಂಪಲ್ ನಿಮ್ದು ವೆಂಡರ್ XYZ ಅಂತ ಹೇಳಿದ್ನಲ್ಲ, XYZ ಹೌದಾ, ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ನೀವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂದ್ರೆ ನೀವು ಸ್ಟಾರ್ಟ್ ಇಂದ ಪ್ರಾಜೆಕ್ಟ್ ಸ್ಟಾರ್ಟ್ ಇಂದ ಆ ಮಟೀರಿಯಲ್ ನ ನಿಮ್ ಎಂಡ್ ಯೂಸರ್ ರೀಚ್ ಆಗೋವರೆಗೂ ಯಾವ ತರ ಮೂವ್ಮೆಂಟ್ ಆಗುತ್ತದು, ಎಲ್ಲಿಂದ ಎಲ್ಲಿ ಮೂವ್ ಆಗುತ್ತದು, ರಾ ಮಟೀರಿಯಲ್ ಎಲ್ಲಿಗೆ ಬರುತ್ತೆ, ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಫಿನಿಶ್ ಪ್ರಾಡಕ್ಟ್ ಎಲ್ಲಿ ಬರುತ್ತೆ, ಪರ್ಚೇಸ್ ಎಲ್ಲಿ ಆಗುತ್ತೆ. ಹಲೋ, ಗುಡ್ ಆಫ್ಟರ್ನೂನ್. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ, 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ವಿನೋದ್ ಬ್ಯಾಕಪ್ ಇತ್ತಲ್ಲ, ಕಂಟಿನ್ಯೂ ಮಾಡ್ತಿದ್ವಿ. ಇಫ್ ಯು ವಾಂಟ್ ಯು ಕ್ಯಾನ್ ಕಂಟಿನ್ಯೂ. ನಿಮ್ದು ನೆಕ್ಸ್ಟ್ ಅದು ಟೂಲ್ದು, ನಿಮ್ಗೆ ಇನ್ನೂ ಟೂಲ್ ಆಗಬೇಕು, ಆಮೇಲೆ ನೀವು ರೆಸ್ಯೂಮ್ ರೆಡಿ ಮಾಡ್ಕೊಡ್ಬೇಕು. ರೆಸ್ಯೂಮ್ ಆದ್ಮೇಲೆ ನಿಮ್ ನೌಕರಿ ಪ್ರೊಫೈಲ್ ಅಪ್ಡೇಟ್ ಮಾಡಬೇಕು. ಇದು ವರ್ಕ್ ಮಾಡ್ತಿದ್ದೀರಾ? ನಾನು ತೋರಿಸ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ, ನಾನು ಒಂದ್ 2-3 ಕ್ಲಾಸ್ ಆಗುತ್ತೆ, ಅದನ್ನ ಟೂಲ್ ಮೇಲೆ ಮಾಡ್ತೀನಿ. ನಾನು ಟೂಲ್ ಮಾಡ್ಬೇಕಂದ್ರೆ ಇವಾಗ ವಿನೋದ್ ಇನ್ನೊಂದ್ 2-3 ಕ್ಲಾಸ್ ಒಂದು ಬ್ಯಾಕಪ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದ ತಕ್ಷಣ ಎಲ್ಲರೂ ಮತ್ತೆ ಸರಿ. ಇಲ್ಲ ನನ್ನ ಸಿಸ್ಟಮ್, ನನ್ನ ಸಮಸ್ಯೆ ಏನಂದ್ರೆ ನಂದು ಆಫೀಸ್ ಲ್ಯಾಪ್ಟಾಪ್ ಅಲ್ಲಿ ಟೂಲ್ ಇರೋದು ಅದು. ಆಫೀಸ್ ನಮ್ ವರ್ಕ್ ಟೈಮಿಂಗ್ಸ್ ಬಂದು US ಶಿಫ್ಟ್, ನಂದು ಸಾಯಂಕಾಲ 5 ಗಂಟೆವರೆಗೂ ಟೂಲ್ ವರ್ಕ್ ಆಗೋದಿಲ್ಲ, ಸರ್ವರ್ ಡೌನ್ ಇರುತ್ತೆ. ಅವಾಗ 5 ಗಂಟೆದ ಸರ್ವರ್ ಲೋಡ್ ಮಾಡ್ತಾರೆ ಅವರು. ನೀವು 3 ಜನರಿಗೆ ಇವತ್ತು ಒಂದು ಟೈಮ್ ಫಿಕ್ಸ್ ಮಾಡ್ಕೊಡ್ರಿ, ನೀವು ಯಾವತ್ತು ಫ್ರೀ ಇರ್ತೀವಿ ವೀಕ್ ಡೇಸ್ ಅಲ್ಲಿ,
ಮಂಡೇ ಟು ಫ್ರೈಡೇ ವೀಕ್ ಡೇಸ್ ಅಲ್ಲಿ ನಾನು ಯಾವತ್ತಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ 5 o'clock ಇಂದ ಅವೈಲೇಬಲ್ ಇರ್ತೀನಿ. ಇಲ್ಲ ಅಂದ್ರೆ ಆಫ್ಟರ್ 8:30 9:30 ಯಾವತ್ತಾದ್ರೂ ಒಂದಿನ ಕನೆಕ್ಟ್ ಆಗತ್ತಾ, ಒಂದಿನ ನೈಟ್. ಹ್ಮ್ ಅಂದ್ರೆ ನಂದು ಅಂದ್ರೆ ನಮ್ ಪ್ರಾಬ್ಲಮ್ ಅಂದ್ರೆ ನನ್ನ ಸಿಸ್ಟಮ್ ಅಲ್ಲಿ ಇದು 5 ಗಂಟೆವರೆಗೂ ನಾನು ವರ್ಕ್ ಆಗೋದಿಲ್ಲ. ಸಿಸ್ಟಮ್ ಟೂಲ್ ವರ್ಕ್ ಆಗೋದಿಲ್ಲ. ನಾನು 5 ಗಂಟೆಗೆ ಆಫೀಸ್ ಹೋಗ್ತೀನಿ, ಮತ್ತೆ ತಿರ್ಗಾ 8:30 9 ಗಂಟೆಗೆ ಆಫೀಸಿಂದ ವಾಪಸ್ ಬರ್ತೀನಿ. ಆ- ಅದು ರೆಕಾರ್ಡ್ ಆಗೋದಿಲ್ಲ, ಆಫೀಸ್ ಸಿಸ್ಟಮ್ ಅದು. ಹ್ಮ್ ಆಫೀಸ್ ಸಿಸ್ಟಮ್ ಅದು ರೆಕಾರ್ಡ್ ಆಗೋದಿಲ್ಲ. ಅದು ಜಸ್ಟ್ ನಿಮ್ ಬ್ರೀಫ್ ಆಗಿ ತೋರಿಸ್ತೀನಿ ಅಷ್ಟೇ ಏನಂತ. ಅದು 5 ಗಂಟೆವರೆಗೂ ಸರ್ವರ್ ಡೌನ್ ಇರುತ್ತೆ. 5 ಗಂಟೆವರೆಗೂ ಅದು ಸಿಸ್ಟಮ್ ವರ್ಕ್ ಆಗೋದಿಲ್ಲ. ಆಮೇಲೆ 5 ಗಂಟೆ ನಾನು ಆಫೀಸಲ್ಲಿ ಇದ್ದಾಗಲೂ ಕ್ಲಾಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಆಫೀಸಲ್ಲಿ ವರ್ಕ್ ಅಲ್ಲಿ ವರ್ಕ್ ಅದು ಬೇರೆ ಇರುತ್ತೆ ಅಲ್ಲಿ. ಒಂದಿನ ಯಾವತ್ತಾದ್ರೂ ನಾನು ಹೇಳ್ತೀನಿ 9:30 ಯಾವತ್ತಾದ್ರೂ ಒಂದಿನ ಫ್ರೀ ಇದ್ದಾಗ, ಎಲ್ಲರೂ ಓಕೆ ಇದ್ದಾಗ ಒಂದಿನ ಕನೆಕ್ಟ್ ಆಗೋಣ. ಅದೇ ಟೂಲ್ ಯಾವ ತರ ಇರುತ್ತೆ ಅಂತ ಹೇಳ್ತೀನಿ. ಎಕ್ಸೆಲ್ದು ಎನಿ ಟೈಮ್ ನೋ ಪ್ರಾಬ್ಲಮ್, ಎಕ್ಸೆಲ್ ವರ್ಕ್ ಮಾಡೋಣ, ಅದೇನು ಪ್ರಾಬ್ಲಮ್ ಇಲ್ಲ. ಬರೀ ಟೂಲ್ ಅಷ್ಟೇ. ಹಾ 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 ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಅದಂತೆ ನಾನು ಹೇಳ್ದೆ, ನಿಮ್ಗೇನೋ ಜಸ್ಟ್ ಐಡಿಯಾ ಬರಲಿ ಅಂತ ಯೂಟ್ಯೂಬ್ ನೋಡ್ರಿ ಅಂತ ಹೇಳಿದೆ. ಅದು ನಾನು ಕ್ಲಾಸ್ ಮಾಡ್ಲೇಬೇಕು. ನಾನು ಟೂಲ್ ಮೇಲೆ ಹೇಳ್ತೀನಿ ಹಂಗೆ ಹಾ ಓಕೆ ಓಕೆ ಓಕೆ. ಅದೇ ನಮ್ಗೆ ಬ್ರೀಫ್ ಆಗಿ ಯಾವ ತರ ಇರುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದು ಜಸ್ಟ್ ಕ್ಲಾರಿಫಿಕೇಶನ್ ಅಷ್ಟೇ. ಮತ್ತೆ ನಾನು ಅದ್ರಲ್ಲಿ ಡೀಪ್ ಆಗಿ ಕಲಿಬೇಕಂತ ಏನಿಲ್ಲ. ಕಲಿಯೋದಕ್ಕೆ ಯಾಕಂದ್ರೆ ನೀವು ಇದೇ ಟೂಲ್ ನ ಕಲ್ಕೊಂಡು ಹೋಗಿ ಎಲ್ಲಿ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬೇರೆ ನೀವು ಕಂಪ್ನಿಗೆ ಹೋದಾಗ ಅಲ್ಲಿ ಟೂಲ್ಗಳು ಬೇರೆನೇ ಇರ್ತಾವ ಅಲ್ಲಿ. ಇವಾಗ ನಾಳೆ ನಾನು ಕ್ಲಾಸಲ್ಲಿ ತಗೊಂಡು ಟೂಲು ಬೇರೆನೇ ಇರುತ್ತೆ ಅದು. ನಮ್ಮ ಕಂಪ್ನಿಲಿ ಯಾವ ಟೂಲ್ ಯೂಸ್ ಮಾಡ್ತೀವೋ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನಾನು. ಹೌದಲ್ಲ, ಆ ತರ ಇರುತ್ತೆ ಅದು. ನಿಮ್ಗೆಲ್ಲ ಜಸ್ಟ್ ನಿಮ್ಗೆ ಯಾವ ತರ ಇರುತ್ತೆ, ಟೂಲ್ ಹೆಂಗಿರುತ್ತೆ, ಫ್ರೇಮ್ ಹೆಂಗಿರುತ್ತೆ, ಬ್ಯಾಕ್ ಗ್ರೌಂಡ್ ಯಾವ ತರ ಇರುತ್ತೆ ಅಂತ ಜಸ್ಟ್ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ ಅದು. ಓಕೆ, ನಿಮ್ಗೆ ಯಾವ್ದು ಒಂದಿನ ಹೇಳ್ತೀನಿ. ನೀವು ಯಾವತ್ತು ಫ್ರೀ ಇರ್ತೀರೋ ಅವತ್ತೆಲ್ಲ ಓಕೆ ಅಂದ್ರೆ ಅವತ್ತು ಒಂದ್ ದಿನ ಕನೆಕ್ಟ್ ಆಗೋಣ ಒಂದಿನ. ಸೌಜನ್ಯ, ಹೌದಾ? ನಾನು 11:30 ಹೇಳಿದೆ, ಆಮೇಲೆ ನಂದು ಫ್ರೀ ಇದ್ದೆ. ಆ ವಿನೋದ್ನ ಕೇಳಿದೆ, ವಿನೋದ್ ಓಕೆ ಅಂದ್ಬಿಟ್ರು. ಆಮೇಲೆ ನಿಮ್ಗೆ ವಿಡಿಯೋಸ್. ಓಕೆ ಓಕೆ ಓಕೆ. ಇಲ್ಲ ನೀವು ಪರವಾಗಿಲ್ಲ, ವಿಡಿಯೋಸ್ ನೋಡಿದ್ರು ಪರವಾಗಿಲ್ಲ, ಕ್ಲಾಸ್ ಏನಾದ್ರು ಪರವಾಗಿಲ್ಲ, ನಂದು ಏನು. ಓಕೆ, ಇವತ್ತು ನಾನು ಹೇಳ್ಬೇಕು ಅನ್ಕೊಂಡೆ, ಮತ್ತೆ ಸಡನ್ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಲಾನ್ ಆಯ್ತು, ಅದಕ್ಕೆ ಸುಮ್ಮನೆ ಮತ್ತೆ ಯಾಕಂತ ಸುಮ್ಮನೆ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ. ಸೌಜನ್ಯ, ನೀವು ವರ್ಕ್ ಮಾಡ್ತಿದ್ದೀರಾ? ಇಂಟರ್ವ್ಯೂ ರೆಡಿ ಆಗಿ ಬೇಗ ಆಯ್ತು. ಥಿಯರಿ ಕ್ಲಾಸ್ ಮುಗೀತು. ಈಗ ರೆಡಿ ಆಗ್ಬೇಕು ನೀವು. ಹಾ ಓಕೆ. ಯಾವ್ದು ರೆಡಿ? ಹೇಳಿ. ಹಾ ನಾನು ಅದೇ ಹೇಳ್ದ್ನಲ್ಲ. ಈಗ ನೀವು ಪೀಕೋ ಅಂತ ಒಂದೇ ಮಾಡ್ಯೂಲ್ ಅಲ್ಲಿ ಕಲ್ಕೊಂಡ್ರೆ ಪೀಕೋ ಒಂದೇ ಮಾಡ್ಯೂಲ್ ಬಗ್ಗೆ ಟ್ರೈನ್ ಮಾಡ್ತಾರೆ ನಿಮಗೆ. ಹೌದಾ? ಪೀಕೋನಿ ಕಲ್ಕೊಂಡು ನೀವು ಫೀಕೋ ಟೂಲ್ ಇದ್ದ ಕಡೆನೇ ಹೋಗ್ಬೇಕಾ ಈಗ ಇಂಡಸ್ಟ್ರಿಗೆ? ಫೀಕೋ ಎಲ್ಲ ಕಡೆನೂ ಇರೋದಿಲ್ವಲ್ಲ. ಹಾ ಅಷ್ಟೇ ಅಷ್ಟೇ ಇರೋದು ಇಲ್ಲಿ ಸಮಸ್ಯೆ. ಪ್ರಾಬ್ಲಮ್ ಇದು ಸಮಸ್ಯೆ ಅಲ್ಲ, ಇದು ಏನಂದ್ರೆ ಅಬ್ಜೆಕ್ಟಿವ್ ಏನಂದ್ರೆ ನೀವು ಥಿಯರಿ ಗೊತ್ತಿರಬೇಕು. ಎಲ್ಲಾ ಕಂಪ್ನಿಗೆ ಹೋದಾಗ್ಲೂ ಕಂಪ್ನಿಲಿ ಟೂಲ್ಗಳು ಬೇರೆ ಬೇರೆ ಟೂಲ್ಗಳು ಇರ್ತಾವೆ. ಇಲ್ಲಿ ನಾನೀಗ 2 3 ಕಂಪ್ನಿ ವರ್ಕ್ ಮಾಡಿದೆ, ನಾನು ಫೇಸ್ ಮಾಡಿರೋದು ಎಲ್ಲಾ ಕಂಪ್ನಿಲೂ ಬೇರೆ ಬೇರೆ. ಒಂದೇ ಒಂದು ಕಂಪ್ನಿಲೂ ಸಿಮಿಲಾರಿಟಿನೂ ಇರೋದಿಲ್ಲ. ನಾನು ಹಳೆ ಕಂಪ್ನಿಲಿ ಒರಾಕಲ್ ಇತ್ತು, ವಿಪ್ರೋಜಿ ಹೆಲ್ತ್ ಕೇರ್ ಅಲ್ಲಿ ಇದ್ದಾಗ ಒರಾಕಲ್ ಇತ್ತು. ಇಲ್ಲಿ ಬಂದಾಗ ಒಂದೆರಡು 3 ಆಪರೇಷನ್, ಒಂದೆರಡು ಪ್ರೊಸೆಸ್ ಆಕ್ಟಿವಿಟೀಸ್ಗೆ SAP ಯೂಸ್ ಮಾಡ್ತೀವಿ. ಒಂದೆರಡು 3 ಆಕ್ಟಿವಿಟೀಸ್ಗೆ ಬ್ಲೂ ಆಂಡರ್ ಯೂಸ್ ಮಾಡ್ತೀವಿ. ಒಂದೆರಡು ಆಕ್ಟಿವಿಟೀಸ್ಗೆ ಸ್ಟೀಬೋ ಅಂತ ಟೂಲ್ ಇದೆ, ಸ್ಟೀಬೋ ಅಂತ ಯೂಸ್ ಮಾಡ್ತೀವಿ. ಆದ್ರೆ ನಿಮಗೆ ಜಸ್ಟ್ ಥಿಯರಿ ಪಾರ್ಟ್ ಏನು, ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡೋದಕ್ಕೆ ಥಿಯರಿ ಪಾರ್ಟ್ ಇದು. ಪೋಸ್ಟ್ ಅಂದ್ರೆ ಈ ಅಕೌಂಟ್ ಅದೆಲ್ಲ ಏನ್ ಬರೋದಿಲ್ಲ ಇಲ್ಲಿ. ನೀವು ಮಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ಯಾವ ತರ ಮಾಡ್ತೀರಿ. ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನು, ಸೋರ್ಸಿಂಗ್ ಅಂದ್ರೆ ಏನು, ವೆಂಡರ್ನ ಯಾವ ತರ ಸೆಲೆಕ್ಟ್ ಮಾಡ್ಬೇಕು, ವೆಂಡರ್ ಅಂದ್ರೆ ಏನು, ನೀವು ಅಲ್ಲಿ
ನಿಮ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ಈಗ ವೆಂಡರ್ ಆನ್ ಬೋರ್ಡಿಂಗ್ ಡಿಪಾರ್ಟ್ಮೆಂಟ್ ಹೋದ್ರೆ ಅನ್ಕೊಡ್ರಿ, ನಾನು ಹೇಳಿದೆ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ 15-20 ಟೀಮ್ಗಳು ಆಗ್ತಾವೆ ಇಲ್ಲಿ. ನೀವು ನೆಕ್ಸ್ಟ್ ಇಂಟರ್ವ್ಯೂ ಆದ್ಮೇಲೆ ನಿಮ್ಗೆ ಯಾವ ಟೀಮ್ಗೆ ಅಸೈನ್ ಆಗ್ತೀರಿ, ನೀವು ವೆಂಡರ್ ಆನ್ ಬೋರ್ಡಿಂಗ್ ಟೀಮ್ಗೆ ಅಸೈನ್ ಆದ್ರೆ ಅನ್ಕೊಡ್ರಿ, ಅಲಾಟ್ ಆದ್ರೆ ಅನ್ಕೊಡ್ರಿ. ಅಲ್ಲಿ ವೆಂಡರ್ ಆನ್ ಬೋರ್ಡ್ ಯಾವ ತರ ವೆಂಡರ್ನ ಯಾವ ತರ ಕ್ರಿಯೇಟ್ ಮಾಡ್ಬೇಕು ಸಿಸ್ಟಮ್ ಅಲ್ಲಿ, ನಾನು ಹೇಳ್ದಲ್ಲ ವೆಂಡರ್ನ ಆನ್ ಬೋರ್ಡ್ ಮಾಡ್ಕೊಳ್ಬೇಕು. ವೆಂಡರ್ ಆನ್ ಬೋರ್ಡ್ ಮಾಡ್ಕೊಂಡು ಅವ್ರಿಗೆ ಒಂದು ವೆಂಡರ್ ಕೋಡ್ ಅಂತ ಕೊಡ್ತಾರೆ ಅವರು. ಆ ತರ ವೆಂಡರ್ನ ಯಾವ ತರ ಕ್ರಿಯೇಟ್ ಮಾಡಬೇಕು, ಐಟಮ್ನ ಯಾವ ತರ ಕ್ರಿಯೇಟ್ ಮಾಡಬೇಕು, ಆ ತರ ಸಿಸ್ಟಮ್ ಅಲ್ಲಿ ಆ ತರ ಕ್ರಿಯೇಟ್ ಮಾಡ್ಬೇಕಾಗತ್ತೆ ನೀವು. ಪೋಸ್ಟ್ ಅಂತ ಏನಿರೋದಿಲ್ಲ. ಹೌದೌದು, ನೀವೇ ವೆಂಡರ್ನ ಕ್ರಿಯೇಟ್ ಮಾಡಿ ವೆಂಡರ್ಗೆ ಒಂದು ನಂಬರ್ ಬರ್ತದೆ, ವೆಂಡರ್ ನಂಬರ್ ಅಂತ. ಹಾ, ವೆಂಡರ್ ನಂಬರ್ನ ಅವ್ರಿಗೆ ಕೊಡ್ತೀರಿ. ಅದೇ ನೆಕ್ಸ್ಟ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಅದೇ ವೆಂಡರ್ ನಂಬರ್ ಮೇಲೆ ಬಿಸ್ನೆಸ್ ಮಾಡ್ತೀರಿ. ಪ್ರತಿ ಸರಿ ನೀವು XYZ ABC ಅಂತ ಸರ್ಚ್ ಮಾಡ್ತಾ ಇರೋದು ಸಿಸ್ಟಮ್ ಮೇಲೆ. 5-6 ಡಿಜಿಟ್ ನಂಬರ್ ಇರುತ್ತೆ ಅದು ವೆಂಡರ್ದು. ಆ 5-6 ಡಿಜಿಟ್ ಎಷ್ಟು ಇರುತ್ತೋ ಅದ್ರ ಮೇಲೆ ಅವ್ರ ಸರ್ಚ್ ಮಾಡ್ತೀರಿ, ಅವ್ರ ಜೊತೆ ಬಿಸ್ನೆಸ್ ಮಾಡ್ತಿರ್ತೀರಿ. ಪ್ರತಿಯೊಂದು ಐಟಮ್ಗೂ ಹಂಗೆ. ಇವಾಗ ನೀವು ಇದು ಅದು ಫಾರ್ ಎಕ್ಸಾಂಪಲ್ ಶುಗರ್ ಪರ್ಚೇಸ್ ಮಾಡ್ತೀರಿ, ಪ್ಲಾಸ್ಟಿಕ್ ಪರ್ಚೇಸ್ ಮಾಡ್ತೀರಿ, ರಬ್ಬರ್ ಪರ್ಚೇಸ್, ನೀವು ಪ್ರತಿ ಸರಿ ರಬ್ಬರ್ ಅಂತ ಅನ್ನೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಐಟಮ್ಗೂ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ. ಆ ಸ್ಪೆಸಿಫಿಕೇಶನ್ ಪ್ರಕಾರ ಅದಕ್ಕೊಂದು ವೆಂಡರ್ ಐಟಮ್ ಕ್ರಿಯೇಟ್ ಮಾಡಿದ್ಮೇಲೆ ಐಟಮ್ ನಂಬರ್ ಇರುತ್ತೆ. ಆ ಐಟಮ್ ನಂಬರ್ ಮೇಲೆ ಐಟಮ್ನ ಪರ್ಚೇಸ್ ಮಾಡ್ತೀರಿ. ಹೌದಾ? ಇವಾಗ ನೀವು ರಬ್ಬರ್ ಅಂದ್ಮೇಲೆ ರಬ್ಬರ್ ಮೇಲೆ 1000 ವೆರೈಟಿ ಬರ್ತಾವಲ್ಲಿ. ಪ್ರತಿಯೊಂದು ವೆರೈಟಿಗೂ ಒಂದು ನಂಬರ್ ಕೊಟ್ಟಿರ್ತಾರೆ, ಕೋಡ್ ಕೊಟ್ಟಿರ್ತಾರೆ ಅಲ್ಲಿ. ಆ ಕೋಡ್ ಮೇಲೆ ನಿಮ್ಗೆ ಯಾವ ಕೋಡ್ ಬೇಕು, ನಿಮ್ಗೆ ಯಾವ ವೆರೈಟಿ ಬೇಕಿದೆಯೋ ಆ ಕೋಡ್ನ ಸೆಲೆಕ್ಟ್ ಮಾಡಿ ಆ ಕೋಡ್ಗೆ ಐಟಮ್ನ ಇದು ಪರ್ಚೇಸ್ ಮಾಡಬೇಕು. ಅರ್ಥ ಆಯ್ತಾ? ನೀವು ಜನರಿಕ್ ಆಗಿ ನಮ್ಗೆ ಪ್ಲಾಸ್ಟಿಕ್ ಬೇಕು, ರಬ್ಬರ್ ಬೇಕು ಅಂದ್ರೆ ಯಾವ ಪ್ಲಾಸ್ಟಿಕ್ ಬೇಕು, ಯಾವ ರಬ್ಬರ್ ಬೇಕು ಹಂಗಿರೋದಿಲ್ಲ. ಐಟಮ್ನ ಕ್ರಿಯೇಟ್ ಮಾಡಬೇಕು, ಸಿಸ್ಟಮ್ ಅಲ್ಲೇ ಕ್ರಿಯೇಟ್ ಮಾಡಬೇಕು. ವೆಂಡರ್ನ ಕ್ರಿಯೇಟ್ ಮಾಡಬೇಕು, ವೆಂಡರ್ನ ಅನ್ಬೋರ್ಡ್ ಮಾಡ್ಕೊಂಡ್ರೆ ವೆಂಡರ್ಗೆ ಸಿಸ್ಟಮ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅವೆಲ್ಲ ಸಿಸ್ಟಮ್ ಅಲ್ಲಿ ಆಗ್ತಾವೆ ಅವೆಲ್ಲ. ಹೌದಾ? ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ದಿಸ್. ದ ಫ್ಲೋಸ್ ಇನ್ ದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಫ್ಲೋಸ್ ಅಂದ್ರೆ ಏನು ನಾನು ಹೇಳ್ತಾ ಇದ್ದೆ ಇವಾಗ. ಯಾವ್ದೊಂದು ಆರ್ಗನೈಸೇಷನ್ ಅಲ್ಲಿ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ರನ್ ಮಾಡ್ತಿದ್ದೀರಿ, ಇಲ್ಲ ಯಾವ್ದೊಂದು ಆರ್ಗನೈಸೇಷನ್ ರನ್ ಮಾಡ್ತಿರ್ತೀರಿ, ನಿಮ್ದು ಯಾವ ತರ ಕಮ್ಯುನಿಕೇಶನ್ ಆಗುತ್ತೆ, ಯಾವ ತರ ಫ್ಲೋಸ್ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ ಇನ್ ಆರ್ಡರ್ ಟು ಕಂಪ್ಲೀಟ್ ಯುವರ್ ಪ್ರಾಜೆಕ್ಟ್. ನಿಮ್ ಪ್ರಾಜೆಕ್ಟ್ ನ ನಿಮ್ದು ಅಬ್ಜೆಕ್ಟಿವ್ ನ ನಿಮ್ದು ಒಂದು ಏನ್ ಏಮ್ ಇರುತ್ತೆ, ನಿಮ್ಗೆ ಏನ್ ಗೋಲ್ ಇರುತ್ತೆ, ನಿಮ್ ಅಬ್ಜೆಕ್ಟಿವ್ ಇರುತ್ತೆ, ಆ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂದ್ರೆ, ಅದನ್ನ ಅಚೀವ್ ಮಾಡಬೇಕು ಅಂದ್ರೆ ನೀವು ಯಾವ ತರ ನಿಮ್ ಕಮ್ಯುನಿಕೇಶನ್ ಮಾಡ್ತೀರಿ ಒಂದ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಎಲ್ಲಿಂದ ಎಲ್ಲಿಗೆ ಕೋಆರ್ಡಿನೇಟ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಮೂವ್ಮೆಂಟ್ ಆಗುತ್ತೆ, ಮಟೀರಿಯಲ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಯಾವ ತರ ಮೂವ್ಮೆಂಟ್ ಆಗುತ್ತೆ ಇನ್ ಆರ್ಡರ್ ಟು ರೀಚ್ ದ ಫೈನಲ್ ಕಸ್ಟಮರ್. ಅದು ಟಿಲ್ ಇಟ್ ರೀಚ್ ಟು ದ ಫೈನಲ್ ಕಸ್ಟಮರ್. ನಿಮ್ ಮಟೀರಿಯಲ್ ಆಗಿರ್ಬೋದು, ನೀವು ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ರನ್ ಮಾಡ್ತಿದ್ರಿ ಅಂದ್ರೆ ನಿಮ್ ಪ್ರಾಡಕ್ಟ್ ಅದು, ನಿಮ್ ಐಟಮ್ ಅದು ಟಿಲ್ ಎಂಡ್ ಯೂಸರ್ ರೀಚ್ ಆಗೋವರೆಗೂ ಎಲ್ಲಿಂದ ಎಲ್ಲಿಗೆ ಮೂವ್ಮೆಂಟ್ ಆಗುತ್ತೆ, ಅದು ಯಾವ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರುತ್ತೆ. ಹೌದಾ? ದಟ್ ಈಸ್ ಕಾಲ್ಡ್ as flows in SCM. Now the first one is, there are two different types of flows in SCM. One is information flow and one more is material flow. ಹೌದಾ? Financial flow is there, but that will not consider. Just but the first one is the information flow. Information flow ಯಾವ ತರ ಆಗುತ್ತೆ, that is information is nothing but communication. ಹೌದಾ? that is called as information flow. Information communication ಯಾವ ತರ ಆಗುತ್ತೆ within the organization, within the department ಆದ್ರಾಗಿರ್ಬೋದು, within the organization ಆದ್ರಾಗಿರ್ಬೋದು, within the ಅದ ಎಕ್ಸ್ಟರ್ನಲ್ ವೆಂಡರ್ ಆದ್ರೂ ಆಗಿರ್ಬೋದು, ನೀವು ಬಯರ್ ಜೊತೆ ಬಿಸ್ನೆಸ್ ಮಾಡ್ಬೇಕಾದ್ರೂ ಆಗಿರ್ಬೋದು. ಸಿ ದಿಸ್ ಇಸ್ ದ ಸೈಕಲ್. ಯಾವ ತರ ವರ್ಕ್ ಆಗುತ್ತೆ ಇಲ್ಲಿ? ಫಸ್ಟ್ ಏನಾಗುತ್ತೆ, ವಿತ್ ಇನ್ ದ ಆರ್ಗನೈಸೇಷನ್ ನಿಮ್ಗೊಂದು ರಿಕ್ವೆಸ್ಟ್ ಬರುತ್ತೆ. ಹೌದಾ? ಪರ್ಚೇಸ್ ರಿಕ್ವೆಸ್ಟ್ ಬರುತ್ತೆ. ಅದು ಪರ್ಚೇಸ್ ರಿಕ್ವೆಸ್ಟ್ ಬಂದಾಗ ನೀವೇನ್ ಮಾಡ್ತೀರಿ, ಫಸ್ಟ್ ವಾಟ್ ವಿಲ್ ಡು, ವಿಲ್ ರೀಚ್ ಔಟ್ ಟು ವೇರ್ ಹೌಸ್. ನಾವು ವೇರ್ ಹೌಸ್ ಅಲ್ಲಿ ಚೆಕ್ ಮಾಡ್ತೀವಿ, ನಮ್ಮ ವೇರ್ ಹೌಸ್ ಅಲ್ಲಿ ಆಲ್ರೆಡಿ ಇಲ್ಲಿದೆ. whenever you receive a PR ಬರುತ್ತೆ. ಹೌದಾ? ವಿತ್ ಇನ್ ದಿ ಡಿಪಾರ್ಟ್ಮೆಂಟ್ PR ಬರುತ್ತೆ ನಿಮಗೆ. ಒಂದು PR ಬಂದ್ಮೇಲೆ ನೀವೇನ್ ಮಾಡ್ತೀರಿ, ವಿಲ್ ಗೋ ಟು ವೇರ್ ಹೌಸ್. ವೇರ್ ಹೌಸ್ ಅಲ್ಲಿ ಚೆಕ್ ಮಾಡ್ತೀರಿ ಆಲ್ರೆಡಿ ಏನಾದ್ರು ನಮ್ ವೇರ್ ಹೌಸ್ ಅಲ್ಲಿ ಸ್ಟಾಕ್ ಇದೆಯಾ ಐಟಮ್ ಅಂತ. ಇಲ್ಲ, ಇಫ್ ಇಟ್ ಇಸ್ ನೋ, ವಾಟ್ ವಿಲ್ ಡು, ವಿಲ್ ರೀಚ್ ಔಟ್ ಟು ವೆಂಡರ್ ಫಾರ್ ಪ್ರಕ್ಯೂರ್ ಮಾಡ್ಬೇಕು ನೀವು. ಹೌದಾ? ಏನ್ ಮಾಡ್ತೀರಿ, ಫಸ್ಟ್ ರೌಂಡ್ ಅಲ್ಲಿ ನಿಮ್ ರಿಕ್ವೈರ್ಮೆಂಟ್ ಬರುತ್ತೆ. ರಿಕ್ವೈರ್ಮೆಂಟ್ ಬಂದ ತಕ್ಷಣ ಇಲ್ಲಿ ಫಸ್ಟ್ ಏನ್ ಮಾಡ್ತೀರಿ, ನಿಮ್ ರಿಕ್ವೈರ್ಮೆಂಟ್ ತಕ್ಷಣ ವೇರ್ ಹೌಸ್ ಅಲ್ಲಿ ಚೆಕ್ ಮಾಡ್ತೀರಿ. ಹೌದಾ? ವೇರ್ ಹೌಸ್ ಅಲ್ಲಿ ಚೆಕ್ ಮಾಡ್ತೀರಿ, ಏನಾದ್ರು ಆಲ್ರೆಡಿ ಆ ಸ್ಟಾಕ್ ಇತ್ತು ಅಂದ್ರೆ ಅದನ್ನೇ ಆ ಡಿಪಾರ್ಟ್ಮೆಂಟ್ ಯಾವ್ದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪೇಪರ್ ಬಂಡಲ್ ಬೇಕಾಯ್ತು ಅನ್ಕೊಡ್ರಿ, ಅವ್ರಿಗೆ ನಮ್ ರಿಕ್ವೆಸ್ಟ್ ಪೇಪರ್ ಬಂಡಲ್ ಬೇಕು ಅಂತ ರಿಕ್ವೆಸ್ಟ್ ರೈಸ್ ಮಾಡ್ತಾರೆ. ಅವರು ರಿಕ್ವೆಸ್ಟ್ ರೈಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ನೀವು ಪ್ರೊಕ್ಯೂರ್ ಮಾಡೋದಿಲ್ಲ. ಹೌದಾ?
ಸಾರಿ, ಇಮಿಡಿಯೇಟ್ ರಿಕ್ವೆಸ್ಟ್ ಬಂದ ತಕ್ಷಣ ಪ್ರೊಕ್ಯೂರ್ ಮಾಡಕ್ ಆಗೋದಿಲ್ಲ. ವೈ? ಇಫ್ ಇಟ್ ಇಸ್ ಆಲ್ರೆಡಿ ಅವೈಲೇಬಲ್ ಇನ್ ಯುವರ್ ವೇರ್ ಹೌಸ್, ಚೆಕ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ 100 ಬಂಡಲ್ ಬೇಕು ಅಂತ ರಿಕ್ವೈರ್ಮೆಂಟ್ ಇದೆ. ಆಲ್ರೆಡಿ 10 to 20 ಬಂಡಲ್ಸ್ ಆರ್ ದೇರ್ ಇನ್ ಯುವರ್ ವೇರ್ ಹೌಸ್. 10 to 20 ಬಂಡಲ್ಸ್ ಇತ್ತು ಅಂದ್ರೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಏನು, 70 to 80 to 90 ಬಂಡಲ್ಸ್ ನ ಮಾತ್ರ ಪ್ರೊಕ್ಯೂರ್ ಮಾಡ್ಬೇಕು ನಾವು. ಅವಾಗ ನಾವು ಫಸ್ಟ್ ವೇರ್ ಹೌಸ್ ಅಲ್ಲಿ ಚೆಕ್ ಮಾಡಬೇಕು ಏನಾದ್ರು ಮಟೀರಿಯಲ್ ಅವೈಲಬಿಲಿಟಿ ಇದೆಯಾ. ನಾವು ದಿಸ್ ಇಸ್ ಅ ರಿಕ್ವೈರ್ಮೆಂಟ್, ನಮಗೆ ರಿಕ್ವೈರ್ಮೆಂಟ್ ಬಂದಿದೆ, ಇದಕ್ಕೆ ರಿಕ್ವೈರ್ಮೆಂಟ್ ಬಂದಿರೋ ಪ್ರಕಾರ ದಿ ಸೇಮ್ ಮಟೀರಿಯಲ್, ದ ಸೇಮ್ ಸ್ಪೆಸಿಫಿಕೇಶನ್, ದ ಸೇಮ್ ಕ್ವಾಲಿಟಿ, ಅದೇ ಕ್ವಾಲಿಟಿ ನಮ್ಮ ವೇರ್ ಹೌಸ್. ಇಟ್ ಈಸ್ ಅ ರೆಗ್ಯುಲರ್ ಮಟೀರಿಯಲ್ ಇರೋದ್ರಿಂದ ಸ್ವಲ್ಪ ವೇರ್ ಹೌಸ್ ಅಲ್ಲಿ ಸ್ಟಾಕ್ ಇದ್ದೇ ಇರುತ್ತದೆ. ಸ್ಟಾಕ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. 20 ಬಂಡಲ್ಸ್ ಆರ್ ದೇರ್, ಹೌದಾ? 20 ಬಂಡಲ್ಸ್ ಇತ್ತು, ಅದನ್ನೇನ್ ಮಾಡ್ತೀವಿ, ಫಸ್ಟ್ ಕಮ್ಯುನಿಕೇಶನ್ ನಾವೇನ್ ಮಾಡ್ತೀವಿ, ಕಮ್ಯುನಿಕೇಶನ್ ಚೆಕ್ ವೇರ್ ಹೌಸ್ ಚೆಕ್ ಮಾಡ್ತೀವಿ. ದಿಸ್ ಇಸ್ ದ ರಿಕ್ವೈರ್ಮೆಂಟ್. ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ವಿಲ್ ರೀಚ್ ಔಟ್ ಟು ದಿ ವೇರ್ ಹೌಸ್ ಡಿಪಾರ್ಟ್ಮೆಂಟ್ ಟು ಚೆಕ್ ಡು ವಿ ಹ್ಯಾವ್ ಎನಿ ಸ್ಟಾಕ್ ಅವೈಲೇಬಲ್ ಇನ್ ದ ವೇರ್ ಹೌಸ್. ವೇರ್ ಹೌಸ್ ಅಲ್ಲಿ ಏನಾದ್ರು ಸ್ಟಾಕ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಹೌದಾ? ಚೆಕ್ ಮಾಡಿದಾಗ 100 ಎಲ್ಲ ಇರೋದಿಲ್ಲ, ನಮಗೆ ಬೇಕಾಗಿರೋದು 100 ಕ್ವಾಂಟಿಟಿ ಬಲ್ಕ್ ಅಲ್ಲಿ ಬರಕಾಗುತ್ತೆ. ನಮಗೆ ಎಷ್ಟು ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಉಳ್ಕೊಂಡಿರೋದು 10-20 ಬಂಡಲ್ ಉಳ್ಕೊಂಡಿರಬಹುದು. 10-20 ಬಂಡಲ್ ಉಳಿದಿದೆ, ಒಂದು 20 ಸ್ಟಾಕ್ ಇದೆ ಅಂತ ಅನ್ಕೊಂಡ್ರು. 20 ಬಂಡಲ್ಸ್ ಆರ್ ದೇರ್. Now what we'll do, we'll go to vendor to purchase the rest remaining 80 bundles. ಹೌದಾ? ಅವಾಗ ಏನ್ ಮಾಡ್ತಾರೆ, ಕಮ್ಯುನಿಕೇಶನ್, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ವಿಲ್ ಕಮ್ಯುನಿಕೇಟ್ ವಿತ್ ದ ವೆಂಡರ್. The communication, that procurement department, what they will do, they will communicate to the vendor to purchase the remaining 80 bundles of the paper. ಹೌದಾ? First what they will do, the communication from ಇಂಟರ್ನಲ್ ಡಿಪಾರ್ಟ್ಮೆಂಟ್ ಟು ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಬರುತ್ತೆ. ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಆಪರೇಷನ್. ಇದು ಎಕ್ಸ್ ಚೈನ್ ಇದು. ಅವ್ರು ಏನ್ ಮಾಡ್ತಾರೆ, ಫಸ್ಟ್ ದೇ ವಿಲ್ ಗೋ ಟು ವೇರ್ ಹೌಸ್. ವೇರ್ ಹೌಸ್ ಅಲ್ಲಿ ಚೆಕ್ ಮಾಡ್ತಾರೆ ಅವರು ಏನಾದ್ರು ಅವೈಲೇಬಲ್ ಇದೆಯಾ ಅಂತ. ಅವೈಲೇಬಲ್ ಇತ್ತು ಅಂದ್ರೆ ಓಕೆ, ನೋ ಪ್ರಾಬ್ಲಮ್, ನೋ ನೀಡ್ ಟು ಪ್ರೊಕ್ಯೂರ್ ದ ಐಟಮ್. ಮೋಸ್ಟ್ ಆಫ್ ದ ಟೈಮ್ ನೀವು ಬೇಕಾಗಿರೋಷ್ಟೆಲ್ಲ ಐಟಮು ಸಿಗೋದಿಲ್ಲ. ಯಾಕಂದ್ರೆ ಸ್ಟಾಕ್ ಅಷ್ಟೊಂದು ಸ್ಟಾಕ್ ಇಡೋಕ್ ನಮ್ ಪರ್ಮಿಷನ್ ಇರೋದಿಲ್ವಲ್ಲ. ಮ್ಯಾಕ್ಸಿಮಮ್ ಸ್ಟಾಕ್, ಮಿನಿಮಮ್ ಸ್ಟಾಕ್, ಸೇಫ್ಟಿ ಸ್ಟಾಕ್ ನಾವು ಮೇಂಟೈನ್ ಮಾಡ್ತಿರ್ತೀವಿ. ಅದನ್ನ ಫಾಲೋ ಮಾಡೋದ್ರಿಂದ sometimes there will be some ಅದಷ್ಟು ಸ್ಟಾಕ್ ಇರುತ್ತೆ, ಆದ್ರೆ 100% ಇರೋದಿಲ್ಲ. ಇಲ್ಲ 20 ಬಂಡಲ್ಸ್ ಇತ್ತು ಅನ್ಕೊಡ್ರಿ, ನೆಕ್ಸ್ಟ್ ರಿಮೈನಿಂಗ್ 80 ಬಂಡಲ್ ನ ಪ್ರೊಕ್ಯೂರ್ ಮಾಡೋದಕ್ಕೆ ವಾಟ್ ವಿಲ್ ಡು, ವಿಲ್ ಕಮ್ಯುನಿಕೇಟ್ ಟು ದಿ ವೆಂಡರ್. ಅವ್ರಿಗೇನು ಕಮ್ಯುನಿಕೇಟ್ ಮಾಡ್ತೀರಿ, ದಿಸ್ ಇಸ್ ದ ರಿಕ್ವೈರ್ಮೆಂಟ್, ದಿಸ್ ಇಸ್ ದ ಮಟೀರಿಯಲ್, ದಿಸ್ ಇಸ್ ದ ಕ್ವಾಂಟಿಟಿ, ದಿಸ್ ಇಸ್ ದ ಪ್ರೈಸ್. ಅದೇನೇನು ರಿಕ್ವೈರ್ಮೆಂಟ್ ಇದೆಯೋ ರೆಗ್ಯುಲರ್ ಮಟೀರಿಯಲ್ ಅದನ್ನೇ ಪರ್ಚೇಸ್ ಮಾಡೋದ್ರಿಂದ ಅದೇ ಸೇಮ್ ಪ್ರೈಸ್ ಇರುತ್ತೋ, ಏನ್ ಚೇಂಜಸ್ ಆಗುತ್ತೋ, ವಾಟ್ ಎವರ್ ದ ಕಮ್ಯುನಿಕೇಶನ್ ಹ್ಯಾಪನ್ಸ್ ಫ್ರಮ್ ಅದ ಆಪರೇಷನ್, ವೇರ್ ಹೌಸ್ ಆಪರೇಷನ್ ಆದ್ಮೇಲೆ ವೆಂಡರ್ ಜೊತೆ ಬಿಸ್ನೆಸ್ ಮಾಡ್ತೀರಿ. ಅದೆಲ್ಲ ಕಮ್ಯುನಿಕೇಟ್ ಆದ್ಮೇಲೆ ಮತ್ತೆ ಎಲ್ಲ ಹೋಗುತ್ತದು, ದ ಇನ್ಫಾರ್ಮೇಶನ್ ವಿಲ್ ಫ್ಲೋ ಫ್ರಮ್ ವೆಂಡರ್ ಟು ವೇರ್ ಹೌಸ್ ಅನ್ನೋ ದ ಮಟೀರಿಯಲ್ ಫ್ಲೋ ಆಗುತ್ತೆ ಅಲ್ಲಿ. ಅಂದ್ರೆ ಇದು ಇನ್ವಾಯ್ಸ್ ಕಾಪಿ ಬರುತ್ತೋ, ಮಟೀರಿಯಲ್ ಬರುತ್ತೋ, ಅಲ್ಲಿ ನಮ್ ವೇರ್ ಹೌಸ್ಗೆ ಅದನ್ನ ಡೆಲಿವರ್ ಮಾಡ್ತಾರೆ ಅವರು. ಒನ್ಸ್ ಇಟ್ ಡೆಲಿವರ್, ದ ನೆಕ್ಸ್ಟ್ ಸೈಕಲ್ ವಿಲ್ ಬಿ ಕಮ್ ಟು ದಿ ವೇರ್ ಹೌಸ್. ವೇರ್ ಹೌಸ್ ಬರುತ್ತೆ, ವೇರ್ ಹೌಸ್ ಅಲ್ಲಿ ಸ್ಟಾಕ್ ಆಗುತ್ತೆ. ಅದು ವೇರ್ ಹೌಸ್ ಸ್ಟಾಕ್ ಬರುತ್ತೆ, ವೇರ್ ಹೌಸ್ ಸ್ಟಾಕ್ ಆಯ್ತು, ಕನ್ಫರ್ಮೇಶನ್ ನೋಟ್ಸ್, ಗೂಡ್ಸ್, ಅದು GRN, ಗೂಡ್ಸ್ ರಿಸಿಪ್ಟ್ ನೋಟ್ ಆಗುತ್ತೆ ಅಲ್ಲಿ. ಗೂಡ್ಸ್ ರಿಸಿಪ್ಟ್ ನೋಟ್, ದಟ್ಸ್ ದ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂದ್ರೆ ಏನು, the documentation. The quality department will do the documentation for receiving a goods ರಿಸೀವ್ ಮಾಡ್ಕೊಂಡಿದ್ದಕ್ಕೆ ಕನ್ಫರ್ಮೇಶನ್ ನೋಟ್ ಅಂತ they will prepare on documentation. ಹೌದಾ? ಡಾಕ್ಯುಮೆಂಟ್ ಪ್ರಕಾರ ರೆಡಿ ಮಾಡಿ ವೇರ್ ಹೌಸ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಾರೆ ಅವರು. ಒನ್ಸ್ ಇಟ್ ಇಸ್ ಡೆಲಿವರ್ಡ್, the next communication will go to the operations team saying that this is the raw material requirement, this is your requirement and we have received that material. ಹೌದಾ? ವೇರ್ ಹೌಸ್ ಅಲ್ಲಿ ರಿಸೀವ್ ಆದ ತಕ್ಷಣ ನೀವೇನ್ ಹೇಳ್ತೀರಿ, ಅವ್ರಿಗೆ ಒಂದು ಕಮ್ಯುನಿಕೇಶನ್ ಕೊಡ್ತೀರಿ. ರಿಕ್ವೈರ್ಮೆಂಟ್, ನಿಮ್ದು ರಿಕ್ವೈರ್ಮೆಂಟ್ ರೈಸ್ ಆಗಿತ್ತು, ಅದು ದಿಸ್ ಇಸ್ ವಿ ರಿಸೀವ್ಡ್ ಇಟ್ ಆಲ್ರೆಡಿ, ರಿಸೀವ್ ಮಾಡ್ಕೊಂಡಿದೀವಿ ಅಂತ ಆಪರೇಷನ್ ಟೀಮ್ಸ್ ಅವ್ರಿಗೆ ದ ಕಮ್ಯುನಿಕೇಶನ್ ವಿಲ್ ಗೋ. ಹೌದಾ? ದ ಕಮ್ಯುನಿಕೇಶನ್ ವಿಲ್ ಗೋ ಟು ದಿ ಆಪರೇಷನ್ಸ್ ಟೀಮ್. ಕ್ಲಿಯರ್? ಆಪರೇಷನ್ಸ್ ಟೀಮ್ ಹೋದ್ಮೇಲೆ ವಾಟ್ ದೇ ವಿಲ್ ಡು, ದೇ ವಿಲ್ ಮ್ಯಾನುಫ್ಯಾಕ್ಚರ್, ದೇ ವಿಲ್ ಪ್ರಾಸೆಸ್ ದ ಮಟೀರಿಯಲ್. ಅದೇನ್ ಮ್ಯಾನುಫ್ಯಾಕ್ಚರ್ ಫೆಸಿಲಿಟಿ ಏನಾಗಬೇಕು ಅದೆಲ್ಲ ಆಗತ್ತಲ್ಲಿ. ಅದಾದ್ಮೇಲೆ ದ ಮಟೀರಿಯಲ್ ವಿಲ್ ಗೋ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಮಟೀರಿಯಲ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೋದ್ಮೇಲೆ ದ ಕಮ್ಯುನಿಕೇಶನ್ ವಿಲ್ ಗೋ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ದಿಸ್ ಇಸ್ ದ ಮಟೀರಿಯಲ್ ಪ್ರಿಪೇರ್ಡ್ ಅಂಡ್ ಡೆಲಿವರ್ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಡೆಲಿವರ್ ಮಾಡಿದೀವಿ ಅಂತ ಒಂದು ಕಮ್ಯುನಿಕೇಶನ್ ನೋಟ್ ಹೋಗುತ್ತೆ ಅದು. ಹೌದಾ? ಆಪರೇಷನ್ ಮಾಡ್ತೀರಿ, ಆಪರೇಷನ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಪ್ರೊಸೆಸ್ ಮಾಡ್ತೀರಿ, ಏನೇನು ಅದು ಫೈನಲ್ ಗೂಡ್ಸ್ ನ ರೆಡಿ ಮಾಡ್ತೀರಿ, ಏನ್ ಪ್ರಾಡಕ್ಟ್ ನ ರೆಡಿ ಮಾಡಬೇಕಿತ್ತು ಆ ಪ್ರಾಡಕ್ಟ್ ನ ರೆಡಿ ಮಾಡಿ ವಿಲ್ ಸೆಂಡ್ ದಟ್ ಮಟೀರಿಯಲ್ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೋದ್ಮೇಲೆ ಅಲ್ಲಿ ಕನ್ಫರ್ಮೇಶನ್ ನೋಟ್ ಕೊಡ್ತೀರಿ, ಸಿ ದಿಸ್ ಮಚ್, ಇದು ಮಟೀರಿಯಲ್, ಇಷ್ಟು ಕ್ವಾಂಟಿಟಿ, ವಿ ಆರ್ ಸೆಂಡಿಂಗ್ ಇಟ್ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಯಾವ್ದು ಪ್ರತಿಯೊಂದಕ್ಕೂ ಅಕೌಂಟಬಿಲಿಟಿ ಇರುತ್ತೆ ಅಲ್ಲಿ.
ವಿತೌಟ್ ಅಕೌಂಟಬಿಲಿಟಿ, ನಮ್ದೇ ಆರ್ಗನೈಸೇಷನ್, ನಮ್ದೇ ಕಂಪನಿ, ನಮ್ದೇ ವೇರ್ ಹೌಸ್, ನಮ್ದೇ ಸ್ಟೋರು ಅಂತ ಯಾವುದು ಅಕೌಂಟಬಿಲಿಟಿ ಇಲ್ದಿರ, ಯಾವುದು ಕನ್ವರ್ಸೇಷನ್ ಇಲ್ದಿರ, ಯಾವುದು ಕಮ್ಯುನಿಕೇಶನ್ ಇಲ್ದಿರ ಯಾವುದು ಮಾಡೋದಿಲ್ಲ. ಫಾರ್ ಎವ್ರಿಥಿಂಗ್, ಫಾರ್ ಈಚ್ ಅಂಡ್ ಎವ್ರಿ ಆಕ್ಟಿವಿಟೀಸ್, ಫಾರ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್, ಇಟ್ ಮೇ ಬಿ ಅ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಇಟ್ ಮೇ ಬಿ ಅ ಮಟೀರಿಯಲ್ ಟ್ರಾನ್ಸಾಕ್ಷನ್, ಪ್ರತಿಯೊಂದಕ್ಕೂ ದೇರ್ ವಿಲ್ ಬಿ ಅ ಪ್ರೂಫ್. ಹೌದಾ, ಇರುತ್ತಲ್ಲಿ. ಅವಾಗ ಏನ್ ಮಾಡ್ತಾರೆ, ಒನ್ಸ್ ಇಟ್ ರೀಚಸ್ ಟು ದಿ ಗೋ ಡಿ ಸಿ ಅಂದ್ರೆ ವೇರ್ ಹೌಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್, ಅಲ್ಲಿ ಏನ್ ಮಾಡ್ತಾರೆ, ಕಮ್ಯುನಿಕೇಶನ್ ನೋಟ್ ಹೋಗುತ್ತದು. ದಿಸ್ ಇಸ್ ವಾಟ್ ದ ಮಟೀರಿಯಲ್, ದಿಸ್ ಇಸ್ ದ ಸ್ಪೆಸಿಫಿಕೇಶನ್, ದಿಸ್ ಇಸ್ ಕ್ವಾಂಟಿಟಿ, ಏನೇನು ಇರುತ್ತೋ ಅದೆಲ್ಲ ಮೆನ್ಷನ್ ಮಾಡಿ ಅಂಡ್ ಸ್ಟೋರ್ಡ್ ಇನ್ ದ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಸ್ಟೋರ್ ಆಯ್ತು ಅಂದ್ರೆ ದಟ್ ಈಸ್ ಓಪನ್ ಫಾರ್ ಸೇಲ್. ಇದು ಯಾರು ರಿಟೇಲರ್ಸ್ ಅವರಾದ್ರೂ ಆಗಿರ್ಬೋದು, ಎಂಡ್ ಯೂಸರ್ ಆದ್ರೂ ಆಗಿರ್ಬೋದು, ಯಾರು ಬೇಕಾದ್ರೂ ಆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಪರ್ಚೇಸ್ ಮಾಡಬಹುದು. ಅಲ್ಲಿಂದ ಎಂಡ್ ಯೂಸರ್ ಹೋಗುತ್ತದು. ಫ್ರಮ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಟು ಎಂಡ್ ಯೂಸರ್, ಎಂಡ್ ಯೂಸರ್ ಯೂಸ್ ಮಾಡ್ಕೋಬಹುದು. ದಟ್ ಇಸ್ ಓಪನ್ ಟು ಸೇಲ್. ಹೌದಾ, ಇವತ್ತು ಯಾವ್ದೋ ಒಂದು ಮಟೀರಿಯಲ್ ಬಂತು, ಹೊಸದಾಗಿ ಒಂದು ಯಾವ್ದೋ ಆಟೋಮೊಬೈಲ್ ಕಾರ್ ಅನ್ಕೊಡ್ರಿ, ಕಾರ್ ರೆಡಿ ಆಯ್ತು, ಇಲ್ಲ ಮೊಬೈಲ್ ಆಯ್ತು, ಮೊಬೈಲ್ ಒಂದು ಯಾವ್ದೋ ಹೊಸ ಮಾಡೆಲ್ ಮಾರ್ಕೆಟಿಗೆ ಬಂತು ಅನ್ಕೊಡ್ರಿ. ದೇ ವಿಲ್ ಲಾಂಚ್ ದಟ್ ಮಟೀರಿಯಲ್ ಟು ಮಾರ್ಕೆಟಿಗೆ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಒಂದವರು ಓಪನಿಂಗ್ ಇದು ಮಾಡ್ತಾರೆ, ಅವರು ಲಾಂಚ್ ಮಾಡ್ತಿದೀವಿ ಈ ಮಟೀರಿಯಲ್ ಈ ಪ್ರಾಡಕ್ಟ್ ನ ಇವತ್ತಿಂದ ಮಾರ್ಕೆಟ್ಗೆ ಓಪನ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಲಾಂಚ್ ಮಾಡ್ತಿದೀವಿ ಅಂತ. ದೇ ವಿಲ್ ಗಿವ್ ಯು ಒನ್ ಕಮ್ಯುನಿಕೇಶನ್. ಹೌದಾ, ಅದು ಕಮ್ಯುನಿಕೇಶನ್ ಆಯ್ತು ಅಂದ್ರೆ ದಟ್ ಈಸ್ ಓಪನ್ ಟು ಪರ್ಚೇಸ್, ದಟ್ ಈಸ್ ಓಪನ್ ಫಾರ್ ಎಂಡ್ ಯೂಸರ್ಸ್ ಕ್ಯಾನ್ ಪರ್ಚೇಸ್ ದಟ್ ಮಟೀರಿಯಲ್ ಫ್ರಮ್ ದ ರಿಟೇಲ್ ಅಂಗಡಿ ಆದ್ರೂ, ಶಾಪ್ ಅಲ್ಲಾದ್ರೂ ಮಾಡಬಹುದು, ಅಥವಾ ಹೋಲ್ಸೇಲ್ ಶಾಪ್ ಆದ್ರೂ ಮಾಡಬಹುದು, ಎಲ್ಲಾದ್ರೂ ದೇ ಕ್ಯಾನ್ ಪರ್ಚೇಸ್ ದ ಮಟೀರಿಯಲ್. ಹೌದಾ, ಆಮೇಲೆ ಎಂಡ್ ಯೂಸರ್, ದ ಕಮ್ಯುನಿಕೇಶನ್ ವಿಲ್ ಗೋ ಟು ದಿ ಫ್ರಮ್ ಎಂಡ್ ಯೂಸರ್ ಟು ಇಟ್ ವಿಲ್ ಗೋ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಫೀಡ್ಬ್ಯಾಕ್, ಹೌದಾ, ಫೀಡ್ಬ್ಯಾಕ್ ಹೋಗುತ್ತೆ ಅಲ್ಲಿ. ಪ್ರಾಡಕ್ಟ್ ರಿಕ್ವೈರ್ಮೆಂಟ್, ಅದು ಈಗ ನೀವು ಎಂಡ್ ಯೂಸರ್, ನೀವು ಮೊಬೈಲ್ ಯೂಸ್ ಮಾಡ್ತೀರಿ, ಕಾರ್ ಯೂಸ್ ಮಾಡ್ತೀರಿ, ಏನೇ ತಗೊಳ್ತೀರಿ, ಅದು ಯೂಸ್ ಮಾಡಿದ್ಮೇಲೆ ಫೀಡ್ಬ್ಯಾಕ್ ನ ಯಾರಿಗೆ ಕೊಡ್ತೀರಿ, ನೀವು ಎಲ್ಲಿ ಪರ್ಚೇಸ್ ಮಾಡಿರ್ತೀರಿ ಅಲ್ಲಿ ಫೀಡ್ಬ್ಯಾಕ್ ಕೊಡ್ತೀರಿ. ಏನು ಕಂಪ್ಲೇಂಟ್, ಸೇ ಫಾರ್ ಎಕ್ಸಾಂಪಲ್ 2 ವೀಲರ್ 4 ವೀಲರ್ ಪರ್ಚೇಸ್ ಮಾಡ್ತೀರಿ, ಆ ಸರ್ವಿಸ್ಗೆ ಹೋದಾಗ ಫೀಡ್ಬ್ಯಾಕ್ ಕೊಡ್ತೀರಿ. ದಿಸ್ ಇಸ್ ನಾಟ್ ವರ್ಕಿಂಗ್, ದಿಸ್ ಇಸ್ ನಾಟ್ ವರ್ಕಿಂಗ್, ದಿಸ್ ಇಸ್ ಹ್ಯಾಪನಿಂಗ್, ದಿಸ್ ಇಸ್ ದ ಪ್ರಾಬ್ಲಮ್, ದಟ್ ಇಸ್ ದ ಪ್ರಾಬ್ಲಮ್. ಫೀಡ್ಬ್ಯಾಕ್ ಕೊಡ್ತೀರಿ. ಮೊಬೈಲ್ ಯೂಸ್ ಮಾಡ್ತೀರಿ, ಮೊಬೈಲ್ ತಗೊಳ್ತೀರಿ, ಮೊಬೈಲ್ ತಗೊಂಡ್ಮೇಲೆ ಏನೋ ಪ್ರಾಬ್ಲಮ್ ಬಂದ್ರೆ ಸ್ಟೋರ್ ಹೋಗ್ತೀರಿ, ಸ್ಟೋರ್ ಹೋಗಿ ಫೀಡ್ಬ್ಯಾಕ್ ಕೊಡ್ತೀರಿ, ದಿಸ್ ಇಸ್ ದ ಪ್ರಾಬ್ಲಮ್ ಅಂತ. ದ ಫೀಡ್ಬ್ಯಾಕ್ ವಿಲ್ ಗೋ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಇಟ್ ವಿಲ್ ನಾಟ್ ಡೈರೆಕ್ಟ್ಲಿ ಗೋ ಟು ದಿ ಚೇರ್ಮನ್ ಹೋಗೋದಿಲ್ಲ, ವೆಂಡರ್ ಹೋಗೋದಿಲ್ಲ, ವೇರ್ ಹೌಸ್ ಹೋಗೋದಿಲ್ಲ, ಆಪರೇಷನ್ಸ್ ಹೋಗೋದಿಲ್ಲ. ದಟ್ ವಿಲ್ ಗೋ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಓನ್ಲಿ. ಅಲ್ಲಿಂದ ಅದು ಮತ್ತೆ ಆ ಸೈಕಲ್ ಇರುತ್ತೆ, ಅಲ್ಲಿಂದ ಅಲ್ಲಿ ಫೀಡ್ಬ್ಯಾಕ್ ಸೈಕಲ್ ಕ್ಯಾರಿ ಆಗ್ತಿರುತ್ತೆ ಅದು. ಹೌದಾ, ದಿಸ್ ಇಸ್ ಹೌ ದ ಇನ್ಫಾರ್ಮೇಶನ್ ವಿಲ್ ಫ್ಲೋ ದ ವಿದಿನ್ ದ ಆರ್ಗನೈಸೇಷನ್. ಒಂದು ಯಾವುದೇ ಒಂದು ಆರ್ಗನೈಸೇಷನ್, ಒಂದು ಯಾವುದೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಿ, ಒಂದು ಪ್ಲಾಂಟ್ ರನ್ ಮಾಡ್ತಿದ್ರಿ ಅಂದ್ರೆ ಕಮ್ಯುನಿಕೇಶನ್ ಯಾವ ತರ ಆಗುತ್ತೆ ಅಂತ. ನಿಮ್ಗೆ ಯಾವುದೇ ರಿಕ್ವೈರ್ಮೆಂಟ್ ಬಂದ ತಕ್ಷಣ ನೀವೇನ್ ಮಾಡ್ತೀರಿ, ವೇರ್ ಹೌಸ್ ಅಲ್ಲಿ ಚೆಕ್ ಮಾಡ್ತೀರಿ, ವೇರ್ ಹೌಸ್ ಅಲ್ಲಿ ಆ ಐಟಮ್ ಇದೆಯಾ, ಪ್ರಾಡಕ್ಟ್ ಇದೆಯಾ, ರಾ ಮಟೀರಿಯಲ್ ಇದೆಯಾ ಅಂತ ಚೆಕ್ ಮಾಡ್ತೀರಿ. ಇಫ್ ಇಟ್ ಇಸ್ ಅವೈಲೇಬಲ್, ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಾಟ್ ಅವೈಲೇಬಲ್, ವಿಲ್ ಗೋ ಟು ವೆಂಡರ್ ಜೊತೆ ಕಮ್ಯುನಿಕೇಶನ್ ಮಾಡ್ತೀರಿ, ಅವ್ರ ಜೊತೆ ಡಿಸ್ಕಸ್ ಮಾಡ್ತೀರಿ, ಏನ್ ಮಟೀರಿಯಲ್, ಏನ್ ಸ್ಪೆಸಿಫಿಕೇಶನ್, ಏನ್ ಕ್ವಾಂಟಿಟಿ ಬೇಕು ಅಂತ ಡಿಸ್ಕಸ್ ಮಾಡ್ತೀರಿ. ಅದೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಪರ್ಚೇಸ್ ಮಾಡ್ತೀರಿ. ಒನ್ಸ್ ಇಟ್ ಪರ್ಚೇಸ್ ಇಸ್ ಹ್ಯಾಪನ್, ಅದೇನಾಗುತ್ತೆ, ವೇರ್ ಹೌಸ್ ಹೋಗುತ್ತೆ. ವೇರ್ ಹೌಸ್ ಹೋದ್ಮೇಲೆ ಅಲ್ಲಿ ಒಂದು ಕಮ್ಯುನಿಕೇಶನ್ ಆಗುತ್ತೆ, ಅದು ಇನ್ವಾಯ್ಸ್ ಆದ್ರೂ ಆಗಿರ್ಬೋದು, ಗೂಡ್ಸ್ ರಿಸಿಪ್ಟ್ ನೋಟ್ ಆದ್ರೂ ಆಗಿರ್ಬೋದು. ಅಲ್ಲಿ ಹೋದ್ಮೇಲೆ ವಾಟ್ ವಿಲ್ ಡು, ಯು ವಿಲ್ ಸೆಂಡ್ ಅ ಕಮ್ಯುನಿಕೇಶನ್ ನೋಟ್ ಟು ದಿ ಆಪರೇಷನ್ಸ್ ಟೀಮ್, ವಾಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್. ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಆದ್ರೂ ಆಗಿರ್ಬೋದು, ಆಪರೇಷನ್ಸ್ ಟೀಮ್ ಆದ್ರೂ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್, ನಿಮ್ಗೆ ಯಾರು ರಿಕ್ವೈರ್ಮೆಂಟ್ ರೈಸ್ ಮಾಡಿರ್ತಾರಲ್ಲ ಅವ್ರಿಗೊಂದು ಕಮ್ಯುನಿಕೇಶನ್ ನೋಟ್ ಹೋಗುತ್ತದು. ದಿಸ್ ಇಸ್ ದ ರಿಕ್ವೈರ್ಮೆಂಟ್, ಈ ರಿಕ್ವೈರ್ಮೆಂಟ್ ನ ರೈಸ್ ಮಾಡಿದ್ರಿ, ಆ ರಿಕ್ವೈರ್ಮೆಂಟ್ ನ ಪರ್ಚೇಸ್ ಮಾಡಿದೀವಿ. ಹೌದಾ, ದಿಸ್ ಇಸ್ ಯುವರ್ ಮಟೀರಿಯಲ್ ಇಸ್ ಅವೈಲೇಬಲ್ ಇನ್ ದ ವೇರ್ ಹೌಸ್. ನಿಮ್ಮ ಮಟೀರಿಯಲ್ ವೇರ್ ಹೌಸ್ ಅಲ್ಲಿ ರೆಡಿ ಇದೆ ಅಂತ ಒಂದು ಕಮ್ಯುನಿಕೇಶನ್ ನೋಟ್ ಸೆಂಡ್ ಮಾಡ್ತೀರಿ. ಹೌದಾ, ಅಲ್ಲಿಂದ ಏನ್ ಮಾಡ್ತೀರಿ, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ, ಯೂಸ್ ಮಾಡಿದ್ಮೇಲೆ, ಫೈನಲ್ ಪ್ರಾಡಕ್ಟ್ ನ ರೆಡಿ ಆದ್ಮೇಲೆ ವಾಟ್ ದೇ ವಿಲ್ ಡು, ದೇ ವಿಲ್ ಸ್ಟೋರ್ ದ ಮಟೀರಿಯಲ್ಸ್ ಇನ್ ದ ಫೈನಲ್ ಪ್ರಾಡಕ್ಟ್ಸ್ ಇನ್ ದ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ ಅವರು. ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡಿದ್ಮೇಲೆ ವಾಟ್ ವಿಲ್ ಹ್ಯಾಪನ್, ದೇ ವಿಲ್ ಸೆಂಡ್ ಅ ಕಮ್ಯುನಿಕೇಶನ್ ನೋಟ್. ಅಂದ್ರೆ ವೇರ್ ಹೌಸ್ ಅಲ್ಲಿ ಇಷ್ಟು ಮಟೀರಿಯಲ್ ಸ್ಟೋರ್ ಮಾಡಿದೀವಿ ಅಂತ ಆಪರೇಷನ್ಸ್ ಟೀಮ್ ಅವರು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಒಂದು ಕಮ್ಯುನಿಕೇಶನ್ ಕೊಡ್ತಾರೆ ಅವರು. ಸಿ ದಿಸ್ ಮಚ್ ಮಟೀರಿಯಲ್ ಹ್ಯಾಸ್ ಬಿನ್ ಸೆಂಟ್ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ದ ಕ್ವಾಂಟಿಟಿ, ದಿಸ್ ಇಸ್ ದ ಸ್ಪೆಸಿಫಿಕೇಶನ್, ದಿಸ್ ಇಸ್ ದ ಮಟೀರಿಯಲ್ ಅಂಡ್ ದಿಸ್ ಮಚ್ ಇಸ್ ದ ಕ್ವಾಂಟಿಟಿ. ಇಷ್ಟು ಕ್ವಾಂಟಿಟಿ, ಇಷ್ಟು ಮಟೀರಿಯಲ್ ನ ನಾವು ಡಿಸ್ಟ್ರಿಬ್ಯೂಷನ್ ಸೆಂಟರ್ಗೆ ಸೆಂಡ್ ಮಾಡಿದ್ವಿ ಅಂತ ಕಮ್ಯುನಿಕೇಶನ್ ನೋಟ್ ಅದು. ಒನ್ಸ್ ದ ಡಿಸ್ಟ್ರಿಬ್ಯೂಷನ್ ಸೆಂಟರ್ ರಿಸೀವ್ಸ್ ಇಟ್ ಅಂಡ್ ದೇ ವಿಲ್ ಗಿವ್ ಅ ಕಮ್ಯುನಿಕೇಶನ್ ಟು ದಿ ಓಪನ್ ಮಾರ್ಕೆಟ್ ಒಂದು ಕಮ್ಯುನಿಕೇಶನ್ ಕೊಡ್ತಾರೆ ಅವರು. ಹೌದಾ, the final product, the finished product, the end product is available in the market to purchase. End users can purchase it from the retail stores or from the vendors. ಅಲ್ಲಿ ಪರ್ಚೇಸ್ ಮಾಡಬಹುದು. ಅಲ್ಲಿ this will be open for sale.
ಅಲ್ಲಿ ಇರುತ್ತದು. ಅದನ್ನ ಒನ್ಸ್ ದ ಎಂಡ್ ಯೂಸರ್ ಪರ್ಚೇಸ್, ಒನ್ಸ್ ದ ಎಂಡ್ ಯೂಸರ್ ಯೂಸ್ ದಟ್ ಪ್ರಾಡಕ್ಟ್, ಅವ್ರ ಕಮ್ಯುನಿಕೇಶನ್ ಯಾವ ತರ, ದಟ್ ವಾಟ್ ಎವರ್ ಇಟ್ ಮೇ ಬಿ ಪಾಸಿಟಿವ್ ಫೀಡ್ಬ್ಯಾಕ್ ಆರ್ ಇಟ್ ಮೇ ಬಿ ನೆಗೆಟಿವ್ ಫೀಡ್ಬ್ಯಾಕ್. ಪಾಸಿಟಿವ್ ಗುಡ್ ಫೀಡ್ಬ್ಯಾಕ್ ಆದ್ರೂ ಆಗಿರ್ಬೋದು, ಬ್ಯಾಡ್ ಫೀಡ್ಬ್ಯಾಕ್ ನೆಗೆಟಿವ್ ಫೀಡ್ಬ್ಯಾಕ್ ಆದ್ರೂ ಆಗಿರ್ಬೋದು, ಯಾರಿಗೆ ಹೋಗುತ್ತೆ ಇನ್ಫಾರ್ಮೇಶನ್ ಅದು, ದಟ್ ವಿಲ್ ಗೋ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಓನ್ಲಿ. ಅದು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾನೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೇಳ್ತಾರೆ. ಚೆನ್ನಾಗಿಲ್ಲ, ಅದೇನೋ ಆಪರೇಷನ್ ಪ್ರಾಬ್ಲಮ್ ಇದೆ, ಪ್ರಾಡಕ್ಟ್ ಅಲ್ಲಿ ಡಿಫೆಕ್ಟ್ ಇದೆ ಅಂದ್ರೂ ದಟ್ ದೇ ವಿಲ್ ಟೆಲ್ ಟು ದಿ distribution center only. That communication will feedback will go to the distribution center. This is how the communication will happens within the organization. The information will flow. ಹೌದಾ? Clear? The next flow is material flow. ಇಲ್ಲಿ ಯಾವ ತರ ಇನ್ಫಾರ್ಮೇಶನ್ ಯಾವ ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ, ಅದೇ ತರ ಇಲ್ಲಿ ಮಟೀರಿಯಲ್ ಫ್ಲೋ. ಮಟೀರಿಯಲ್ ಒಂದ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಯಾವ ತರ ಫ್ಲೋ ಆಗುತ್ತೆ ಇಲ್ಲಿ. ಹೌದಾ? ಇಲ್ಲಿ ಟಿಲ್ ಇಟ್ ರೀಚಸ್ ಟು ದಿ ಫೈನಲ್ ಎಂಡ್ ಪ್ರಾಡಕ್ಟ್, ಎಂಡ್ ಯೂಸರ್ ಮಟೀರಿಯಲ್ ರೀಚ್ ಆಗೋವರೆಗೂ ದ ಮಟೀರಿಯಲ್ ವಿಲ್ ಟ್ರಾನ್ಸ್ಫರ್, ಮಟೀರಿಯಲ್ ಮೂವ್ಮೆಂಟ್ ವಿಲ್ ಹ್ಯಾಪನ್ ವಿತ್ ಇನ್ ದಿ ಆರ್ಗನೈಸೇಷನ್. ವಿತ್ ಇನ್ ದಿ ಆರ್ಗನೈಸೇಷನ್ ಆದ್ರಾಗಿರ್ಬೋದು, ಎಕ್ಸ್ಟರ್ನಲ್ ಆರ್ಗನೈಸೇಷನ್ ಪರ್ಚೇಸ್ ಇಂದ ವೆಂಡರ್ ಮಾಡಿದ್ರು ಆಗಿರ್ಬೋದು, ಪರ್ಚೇಸ್ ಮಾಡಿದ್ರು ಆಗಿರ್ಬೋದು. ಯಾವ ತರ ಎಲ್ಲಿಂದ ಎಲ್ಲಿಗೆ ಮೂವ್ಮೆಂಟ್ ಆಗುತ್ತದು, ಟಿಲ್ ಇಟ್ ರೀಚಸ್ ಟು ದಿ ಎಂಡ್ ಯೂಸರ್. ಎಂಡ್ ಯೂಸರ್ ರೀಚ್ ಆಗೋವರೆಗೂ ಎಲ್ಲಿ ಯೂಸ್ ಆಗುತ್ತದು, ಎಲ್ಲೆಲ್ಲಿ ಮೂವ್ಮೆಂಟ್ ಆಗುತ್ತದು, ಯಾವ ತರ ಮೂವ್ಮೆಂಟ್ ಆಗುತ್ತೆ ಅಂತ, ದಟ್ ವಿಲ್ ಬಿ ಅ ಮಟೀರಿಯಲ್ ಫ್ಲೋ. ಅದೇ ತರ ಸೇಮ್ ನೀವೇನ್ ಮಾಡ್ತೀರಿ, ಒನ್ಸ್ ದ ರಿಕ್ವೆಸ್ಟ್ ಕಮ್ಸ್ ಟು ದಿ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದ್ಮೇಲೆ ದ ಕಮ್ಯುನಿಕೇಶನ್ ವಿಲ್ ಗೋ ಟು ದಿ ವೇರ್ ಹೌಸ್. ವೇರ್ ಹೌಸ್ ಅಲ್ಲಿ ಚೆಕ್ ಮಾಡ್ತೀರಿ. ಹೌದಾ? ವೇರ್ ಹೌಸ್ ಚೆಕ್ ಮಾಡ್ತೀರಿ ಏನೋ ಸ್ಟಾಕ್ ಅವೈಲೇಬಲ್ ಇದೆಯಾ ಅಂತ. ಚೆಕ್ ಮಾಡ್ತೀವಿ, ವೇರ್ ಹೌಸ್ ಕಮ್ಯುನಿಕೇಶನ್ ಮಾಡ್ತೀವಿ. ದ ರಾ ಮಟೀರಿಯಲ್, ಅಲ್ಲಿ ಏನಾದ್ರು ರಾ ಮಟೀರಿಯಲ್ ಅವೈಲೇಬಲ್ ಇತ್ತು ಅಂದ್ರೆ ಈ ವೇರ್ ಹೌಸ್ ಇಂದ ನೆಕ್ಸ್ಟ್ ಆಪರೇಷನ್ ಹೋಗುತ್ತದು. ಹೌದಾ? ವೇರ್ ಹೌಸ್ ಇಂದ ಆಪರೇಷನ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ದ ರಿಕ್ವೈರ್ಮೆಂಟ್ ಈಸ್ ಫಾರ್ wood or plastic or metals or steel or alloys, whatever it may be. What they will do, first the request is go to warehouse ಅಲ್ಲಿ ಫಸ್ಟ್ ಇದು ಹೋಗುತ್ತೆ, ಕಮ್ಯುನಿಕೇಶನ್ ಹೋಗುತ್ತೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ. ಇಫ್ ದೇರ್ ಇಸ್ ಅ ಮಟೀರಿಯಲ್ ಅವೈಲೇಬಲ್, ವಾಟ್ ದೇ ವಿಲ್ ಡೂ, ದೇ ವಿಲ್ ಟ್ರಾನ್ಸ್ಫರ್ ದಟ್ ಮಟೀರಿಯಲ್ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್. ಈ ತರ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿಂದಾನೆ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತದು. ಇಫ್ ದೇರ್ ಇಸ್ ನೋ ಮಟೀರಿಯಲ್ ಅವೈಲೇಬಲ್, ಇದು ಅವೈಲೇಬಲ್ ಇತ್ತು ಅಂದ್ರೆ ಆಯ್ತು, ಇಲ್ಲ ಅಂದ್ರು ಇಫ್ ದೇರ್ ಇಸ್ ನೋ ಮಟೀರಿಯಲ್, ವಾಟ್ ದೇ ವಿಲ್ ಡೂ, ವಿಲ್ ಗೋ ಟು ವೆಂಡರ್ ಹತ್ರ ಹೋಗ್ತೀವಿ, ವೆಂಡರ್ ಹತ್ರ ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಮಾಡಿದ ಮಟೀರಿಯಲ್ ಆಗುತ್ತೆ ಇಲ್ಲಿಂದ ವೆಂಡರ್ ಇಂದ ವೇರ್ ಹೌಸ್ ಗೆ ಮೂವ್ಮೆಂಟ್ ಆಗುತ್ತೆ. ಒನ್ಸ್ ಯು ಪ್ರೊಕ್ಯೂರ್ ಎನಿ ಮಟೀರಿಯಲ್, ಒನ್ಸ್ ಯು ರಿಲೀಸ್, ದಿಸ್ ಇಸ್ ಅ ಮಟೀರಿಯಲ್ ಮೂವ್ಮೆಂಟ್. ಯಾವ ತರ ಮೂವ್ಮೆಂಟ್ ಆಗುತ್ತಂತ, ಒನ್ಸ್ ಯು ರಿಲೀಸ್ ಪರ್ಚೇಸ್ ಆರ್ಡರ್ ಟು ದಿ ವೆಂಡರ್, ಆರ್ಡರ್ ರಿಲೀಸ್ ಮಾಡ್ತೀರಿ. ಆರ್ಡರ್ ರಿಲೀಸ್ ಮಾಡಿದ ಮೇಲೆ ಏನಾಗುತ್ತೆ, ದ ಮಟೀರಿಯಲ್ ವಿಲ್ ಮೂವ್ ಫ್ರಮ್ ದ ವೆಂಡರ್ ವೇರ್ ಹೌಸ್ ಟು ದಿ ಬೈಯರ್ ವೇರ್ ಹೌಸ್. ಇಲ್ಲಿ ಬಂದ ಮೇಲೆ ಫಸ್ಟ್ ಚೆಕ್ ಮಾಡ್ತೀರಿ, ಆಲ್ರೆಡಿ ಚೆಕ್ ಮಾಡಿ ಇತ್ತು ಅಂದ್ರೆ ಆಲ್ರೆಡಿ ಮೂವ್ ಆಗಿರುತ್ತದೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಸೈಕಲ್ ಇದು. ಇಲ್ಲ ಅಂದಾಗ ಮತ್ತೆ ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಮಾಡಿದ್ಮೇಲೆ ವೇರ್ ಹೌಸ್ ರಿಸೀವ್ ಆಗುತ್ತೆ. ರಿಸೀವ್ ಆದ್ಮೇಲೆ ಏನಾಗುತ್ತೆ ಇಲ್ಲಿ, ಇಫ್ ಇಟ್ ಇಸ್ ಗುಡ್ ಪ್ರಾಡಕ್ಟ್ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ಆಪರೇಷನ್. ಇಫ್ ಇಟ್ ಇಸ್ ದೇರ್ ಇಸ್ ಎನಿ ಇಫ್ ಇಟ್ ಇಸ್ ಎನಿ ಡಿಫೆಕ್ಟ್ ಪ್ರಾಡಕ್ಟ್, ಇಫ್ ಇಸ್ ಎನಿ ಎರರ್ ಇನ್ ದ ಪ್ರಾಡಕ್ಟ್, ಇಫ್ ಇಟ್ ಇಸ್ ಅ ರಾಂಗ್ ಪ್ರಾಡಕ್ಟ್, ಅವಾಗ ಏನಾಗುತ್ತೆ, ರಿಜೆಕ್ಟೆಡ್ ಮಟೀರಿಯಲ್ ವಿಲ್ ಗೋ ಬ್ಯಾಕ್ ಟು ದಿ ವೆಂಡರ್ ಓನ್ಲಿ. ದಿಸ್ ಇಸ್ ಆಲ್ಸೋ ಮಟೀರಿಯಲ್ ಫ್ಲೋ. ಹೌದಾ? ಏನಾದ್ರು ಡಿಫೆಕ್ಟ್ ಇತ್ತು ಅಂದ್ರೆ, ಏನಾದ್ರು ರಿಜೆಕ್ಷನ್ ಇತ್ತು ಅಂದ್ರೆ ಅಗೇನ್ ದಟ್ ವಿಲ್ ಅಗೇನ್ ಗೋ ಬ್ಯಾಕ್ ಟು ದಿ ವೆಂಡರ್. ಇಲ್ಲಿ ಇಫ್ ಇಟ್ ಇಸ್ ಏನೋ 100 ಐಟಮ್ಸ್ ನ ಪರ್ಚೇಸ್ ಮಾಡಿದ್ರಿ, 95 ಐಟಮ್ಸ್ ಗುಡ್ ಕ್ವಾಲಿಟಿ ಇದೆ. ಗುಡ್ ಕ್ವಾಲಿಟಿ, ಆಲ್ ದ 95 ಗುಡ್ ಕ್ವಾಲಿಟಿ ಐಟಮ್ಸ್ ವಿಲ್ ಗೋ ಟು ದಿ ಆಪರೇಷನ್ಸ್. ಏನೋ ಯಾರು ರಿಕ್ವೈರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೇಕಾಗಿರೋ ಐಟಮ್ ನ ಪ್ರೊಕ್ಯೂರ್ ಮಾಡಿದಿರಿ, ಆಲ್ ದ 95 ಐಟಮ್ಸ್ ವಿಲ್ ಗೋ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ಅಲ್ಲಿ ಅವ್ರೇನ್ ಪ್ಲಾಂಟ್ ಇರುತ್ತಲ್ಲ ಆ ಪ್ಲಾಂಟ್ ಗೆ ಮೂವ್ ಆಗುತ್ತೆ ಅದು ಅಲ್ಲಿಂದ ಮಟೀರಿಯಲ್. ವೇರ್ ಹೌಸ್ ಇಂದ ದ ಮಟೀರಿಯಲ್ ವಿಲ್ ಗೋ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡ್ತೀರಿ. ಪ್ರೊಕ್ಯೂರ್ ಮಾಡ್ತೀರಿ, ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತೀರಿ. ಅಲ್ಲಿ ವೇರ್ ಹೌಸ್ ಇಂದ ದ ಮಟೀರಿಯಲ್ ವಿಲ್ ಗೋ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ಎಲ್ಲ 100 ಬಲ್ಕ್ ಎಲ್ಲ ಒಂದೇ ಸರಿ ತಗೊಳ್ಳೋದಿಲ್ಲ ಅವರು, ಯಾವ ತರ ಬೇಕಾಗುತ್ತೋ. ಈಗ 100 ಐಟಮ್ಸ್ ನ ರಿಕ್ವೈರ್ಮೆಂಟ್ ಇದೆ, 100 ಐಟಮ್ಸ್, ಬಟ್ 100 ಐಟಮ್ಸ್ ವಿಲ್ ಗೋ ಫಾರ್ 30 ಡೇಸ್. ಎಲ್ಲ 30 ಡೇಸ್ ಆಗೋ ಎಲ್ಲ ಒಂದೇ ರಾ ಮಟೀರಿಯಲ್ ಒಂದೇ ಸಾರಿ ತಗೊಂಡು ಹೋಗಿ ಅಲ್ಲಿ ಆಪರೇಷನ್ ಫೆಸಿಲಿಟಿ ಇಟ್ಕೊಳ್ಳೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಲಿ. ಇವತ್ತು ಪರ್ ಡೇ 10 ಐಟಮ್ಸ್ ಬೇಕಾಗಬಹುದು. 10 ಐಟಮ್ಸ್ ಫಸ್ಟ್ ಶಿಫ್ಟ್ ಅಲ್ಲಿ 3 to 4 ಐಟಮ್ಸ್, ಸೆಕೆಂಡ್ ಶಿಫ್ಟ್ ಅಲ್ಲಿ 3 to 4 ಐಟಮ್ಸ್, ಥರ್ಡ್ ಶಿಫ್ಟ್ ಅಲ್ಲಿ 3-4, ಎಷ್ಟೆಷ್ಟು ಬೇಕಿತ್ತೋ ಅಷ್ಟೇ ವೇರ್ ಹೌಸ್ ಇಂದ ದೇ ವಿಲ್ ಟೇಕ್ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟೆಷ್ಟು ತಗೊಂಡು ದ ಮಟೀರಿಯಲ್ ವಿಲ್ ಫ್ಲೋ ಫ್ರಮ್ ವೇರ್ ಹೌಸ್ ಟು ಆಪರೇಷನ್ಸ್, ದ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಲ್ಲಿ ಹೋಗುತ್ತೆ. ಒನ್ಸ್ ದ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಡನ್,
once the manufacturing is done, the final product is ready, right? Once the manufacturing is done, the final product is ready. What they will do, they will store that material in the warehouse. ಹೌದಾ? ಇಮಿಡಿಯೇಟ್ ಮ್ಯಾನುಫ್ಯಾಕ್ಚರ್ ಆದ ತಕ್ಷಣ ಮಾರ್ಕೆಟ್ಗೆ ಹೋಗ್ಬಿಡುತ್ತಾ ಮಟೀರಿಯಲ್? ಇಲ್ಲ, ದೇ ವಿಲ್ ಸ್ಟೋರ್ ಇನ್ ದ distribution center or warehouse or godowns. Whenever the requirement comes, then only they will deliver it to the concerned vendor or seller or buyer. ಯಾರು ನಿಮ್ಮ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಸೆಲ್ ಮಾಡ್ತೀರಿ, ಯಾರು ರಿಕ್ವೈರ್ಮೆಂಟ್ ಬಂತು ಅಂದ ತಕ್ಷಣ. ನೀವು ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಅ ಚೇರ್ ಆರ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ಲಾಸ್ಟಿಕ್ ಬಕೆಟ್ಸ್, ಪ್ಲಾಸ್ಟಿಕ್ಸ್, ಮೊಬೈಲ್ಸ್, ಹೌದಾ? ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ. ನಿಮ್ಗೆ ಯಾರು ಆರ್ಡರೇ ಕೊಡ್ಲಿಲ್ಲ, ಯಾರು ನಿಮ್ಮ ಹತ್ರ ಪರ್ಚೇಸ್ ಮಾಡಲಿಲ್ಲ ಅಂದ್ರೆ ನೀವು ಯಾರಿಗೆ ಸೆಲ್ ಮಾಡಬೇಕು? ಹೌದಾ? ನೀವೇನ್ ಮಾಡ್ತೀರಿ, ಮ್ಯಾನುಫ್ಯಾಕ್ಚರ್ ಆಗಿರೋ ಐಟಮ್ಸ್ ಎಲ್ಲಾನು ಗೋಡೌನ್ ಅಲ್ಲಿ, ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಲ್ಲಿ ಸ್ಟೋರ್ ಮಾಡಿರ್ತೀರಿ. ಅಲ್ಲಿಗೆ ಯಾರಿಗೆ ರಿಕ್ವೈರ್ಮೆಂಟ್ ಬರುತ್ತೋ, ನಿಮ್ಗೆ ಯಾರು ರಿಕ್ವೆಸ್ಟ್ ರೈಸ್ ಮಾಡ್ತಾರೋ ಅವಾಗ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಅವಾಗ ಸೇಲ್ ಮಾಡ್ತೀರಿ. ಹೌದಾ? ನೀವು ಮ್ಯಾನುಫ್ಯಾಕ್ಚರ್ ಆಯ್ತು ಅಂದ ತಕ್ಷಣ ತಗೊಂಡೋಗಿ ಮಾರ್ಕೆಟ್ ಅದು ತರಕಾರಿ ಮಾರ್ಕೆಟ್ ತರ ಹೋಗಿ ಇಟ್ಕೊಂಡು ಕೋರಕ್ಕಾಗತ್ತಾ ರೋಡ್ ಅಲ್ಲಿ? ನೋ. ವಾಟ್ ಯು ವಿಲ್ ಡೂ, ಒನ್ಸ್ ದ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಡನ್, ಯು ವಿಲ್ ಸ್ಟೋರ್ ದ್ಯಾಟ್ ಯುವರ್ ಮಟೀರಿಯಲ್ ಇನ್ ವೇರ್ ಹೌಸ್, ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಆಪರೇಷನ್ ಇಂದ ವೇರಸ್ ಹೋಗುತ್ತೆ ಮಟೀರಿಯಲ್ ಅಥವಾ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೋಗುತ್ತೆ ಮಟೀರಿಯಲ್. ಹೌದಾ? ಒನ್ಸ್ ಇಟ್ ರೀಚಸ್ ಟು ದ ಡಿಸ್ಟ್ರಿಬ್ಯೂಷನ್ ಸೆಂಟರ್, ಆಫ್ಟರ್ ದಟ್ ವಾಟ್ ಹ್ಯಾಪನ್, ದ ಫಿನಿಶ್ಡ್ ಪ್ರಾಡಕ್ಟ್, ಎಲ್ಲಿಂದ ಎಲ್ಲಿ ಹೋಗುತ್ತದು? ಎಂಡ್ ಯೂಸರ್ ಹೋಗುತ್ತದು. ರಿಕ್ವೈರ್ಮೆಂಟ್ ಬರುತ್ತೆ, ರಿಕ್ವೆಸ್ಟ್ ಬರುತ್ತೆ. ಹೌದಾ? ಸಡನ್ ರಿಕ್ವೆಸ್ಟ್ ಕಮ್ಸ್, ಸಡನ್ ರಿಕ್ವೈರ್ಮೆಂಟ್ ಕಮ್ಸ್. ಈಗೇನು ಸಡನ್ ಆಗಿ ಒಂದು ಮಾರ್ಕೆಟ್ ಅಲ್ಲಿ ಯಾವ್ದೊಂದು ಲ್ಯಾಪ್ಟಾಪ್, ಯಾವ್ದೊಂದು ಮಾಡೆಲ್, ಮೊಬೈಲ್ ಮಾಡೆಲ್ ಕೊಟ್ರಿ, ರಿಕ್ವೈರ್ಮೆಂಟ್ ಕಂಟಿನ್ಯೂಸ್ ಆಗಿ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ, ಯು ವಿಲ್ ಸೆಲ್ ದಟ್ ಮಟೀರಿಯಲ್ ಟು ದಿ ಎಂಡ್ ಯೂಸರ್. ಹೌದಾ? ಅಲ್ಲಿಂದ ಎಂಡ್ ಯೂಸರ್ ಮಟೀರಿಯಲ್ ಸೇಲ್ ಆಗುತ್ತೆ. ಅದು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಯಾವ ತರ ರಿಕ್ವೈರ್ಮೆಂಟ್ ಬರುತ್ತೆ, ಯಾವ ತರ ಆರ್ಡರ್ಸ್ ಬರ್ತಾವಲ್ಲ ಆ ತರ ಅವೆಲ್ಲ ನೀವು ಡೆಲಿವರ್ ಮಾಡ್ತೀರಿ, ಎಂಡ್ ಯೂಸರ್ ಡೆಲಿವರ್ ಮಾಡ್ತೀರಿ. ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಎಂಡ್ ಯೂಸರ್ಗೆ ಮಟೀರಿಯಲ್ ಮೂವ್ಮೆಂಟ್ ಆಗುತ್ತೆ ಅದು. ಹೌದಾ? ಅದು ಯಾವ ತರ, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್. ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಬರುತ್ತೆ, ಯಾವಾಗ ರಿಕ್ವೈರ್ಮೆಂಟ್ ಬರುತ್ತಲ್ಲ ಅವಾಗ ನೀವೇನ್ ಮಾಡ್ತೀರಿ, ಯು ವಿಲ್ ಡೆಲಿವರ್ ದಟ್ ಪ್ರಾಡಕ್ಟ್ ಟು ದ ಎಂಡ್ ಯೂಸರ್. ಎಲ್ಲಿಂದ ಮೂವ್ಮೆಂಟ್ ಆಗುತ್ತೆ ಅದು? ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಮೂವ್ಮೆಂಟ್ ಆಗುತ್ತೆ ಅದು. ಹೌದಾ? ಒನ್ಸ್ ಇಟ್ ರೀಚಸ್ ಟು ದಿ ಎಂಡ್ ಯೂಸರ್, ದ ಫೈನಲ್ ಪ್ರಾಡಕ್ಟ್, ಒನ್ಸ್ ಇಟ್ ರೀಚಸ್ ಟು ದಿ ಎಂಡ್ ಯೂಸರ್ ಅಥವಾ ಎಂಡ್ ಯೂಸರ್, ಎಂಡ್ ಕಸ್ಟಮರ್, ದ ಯಾರು ಯೂಸರ್ ರೀಚ್ ಆಗುತ್ತೆ, ಅಲ್ಲಿಂದ ಹಿ ಕ್ಯಾನ್ ಯೂಸ್ ಇಟ್ ಟಿಲ್ ಲಾಸ್ಟ್. ಅದೇ ಅಲ್ಲಿವರೆಗೂ ಯೂಸ್ ಆಗುತ್ತೆ, ಅಲ್ಲಿವರೆಗೂ ಯೂಸ್ ಮಾಡಬಹುದು. ಅಥವಾ ಹಿ ಕ್ಯಾನ್ ರಿಟರ್ನ್, ಹಿ ಕ್ಯಾನ್ ರಿಪ್ಲೇಸ್, ಹಿ ಕ್ಯಾನ್ ಕಮ್ ಫಾರ್ ರಿಪೇರ್. ಹೌದಾ? ಮತ್ತೆ ನಾನು ಆಲ್ರೆಡಿ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಫ್ಲೋದಲ್ಲೇ ಫೀಡ್ಬ್ಯಾಕ್ ಯಾವ ತರ ಕೊಡ್ತಿರೋ ಅದೇ ತರ ಇಲ್ಲಿ ಮಟೀರಿಯಲ್ ಫ್ಲೋ ಆಗ್ಬೋದು, ರಿಪ್ಲೇಸ್ ಬರ್ಬೋದು, ರಿಟರ್ನ್ ಬರ್ಬೋದು. ಬಿಕಾಸ್ ಇಫ್ ಇಟ್ ಇಸ್ ಅ ರಾಂಗ್ ಪ್ರಾಡಕ್ಟ್, ಇಫ್ ಇಟ್ ಇಸ್ ಅ ಡಿಫೆಕ್ಟ್ ಪ್ರಾಡಕ್ಟ್. ನೀವು ಮೊಬೈಲ್ ತಗೊಳ್ತೀರಿ, ಒಂದು ವರ್ಷ ಗ್ಯಾರಂಟಿ ಹೇಳ್ತಾರೆ ಅವರು, ವಾರಂಟಿ ಇರುತ್ತೋ ಗ್ಯಾರಂಟಿ ಇರುತ್ತೋ. ಹೌದಾ? ವಿತಿನ್ 1 or 2 weeks ಇಫ್ ದೇರ್ ಮೇ ಬಿ ಎನಿ ಪ್ರಾಬ್ಲಮ್ ಇನ್ ದ ಪ್ರಾಡಕ್ಟ್, ಹೌದಾ, ನೀವೇನ್ ಮಾಡ್ತೀರಿ, ವಿಲ್ ಗೋ ಟು ದ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಟು ರಿಟರ್ನ್ ದಟ್ ಮಟೀರಿಯಲ್ ಫಾರ್ ದಟ್ ರಿಪ್ಲೇಸ್ ಮಟೀರಿಯಲ್. ರಿಪ್ಲೇಸ್ ಆದ್ರೂ ಮಾಡ್ಬೋದು, ರಿಟರ್ನ್ ಆದ್ರೂ ಮಾಡ್ಬೋದು. ವೈ? there is a defect, there is a defect in the product. End user in the again material will flow to the distribution center. ಹೌದಾ? ನೀವು ಮೆಡಿಕಲ್ ಆದ್ರೆ ನೀವು, ಇಫ್ ಯು ಅಬ್ಸರ್ವ್ ಮೆಡಿಕಲ್, if you know anything about the medical, you, if you don't know also, you can, ನೀವು ಯಾರೋ ಫ್ರೆಂಡ್ ರಿಲೇಟಿವ್ ಯಾರೋ ಮೆಡಿಕಲ್ ಇತ್ತು ಅಂದ್ರೆ ಕೇಳಿ ನೋಡಿ. ವಾಟ್ ದೇ ವಿಲ್ ಡೂ, ದೇ ವಿಲ್ ಪರ್ಚೇಸ್ ದ ಮೆಡಿಕಲ್ ಸ್ಟೋರ್ಸ್, the retail stores, they will purchase the medicines, and that will be open for end users. end user ಗೆ ಓಪನ್ ಆಗಿ ಇರುತ್ತೆ ಅದು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಟಿಲ್ ಎಕ್ಸ್ಪೈರಿ ಡೇಟ್ ಅವರು ಎಂಡ್ ಯೂಸರ್ಗೆ ರೆಡಿ ಮಟೀರಿಯಲ್ ನ ಯೂಸ್ ಮಾಡ್ತಿರ್ತಾರೆ, ಅವರು ಸೇಲ್ ಮಾಡ್ತಿರ್ತಾರೆ ಅವರು. ಒನ್ಸ್ ದ ಇಟ್ ರೀಚಸ್ ಮಟೀರಿಯಲ್ ರೀಚಸ್ ದ ಎಕ್ಸ್ಪೈರಿ ಡೇಟ್, ಹೌದಾ, ಒನ್ಸ್ ಇಟ್ ರೀಚಸ್ ಮಟೀರಿಯಲ್ ಎಕ್ಸ್ಪೈರ್ ಆಯ್ತು ಅನ್ಕೊಡ್ರಿ, ಬಟ್ ಸ್ಟಿಲ್ ದಟ್ ದ ಮಟೀರಿಯಲ್ ಇಸ್ ಅವೈಲೇಬಲ್ ಇನ್ ದ ಸ್ಟೋರ್, ಮೆಡಿಕಲ್ ಸ್ಟೋರ್ ಅಲ್ಲಿ ಮಟೀರಿಯಲ್ ಅವೈಲೇಬಲ್ ಇತ್ತು ಅಂದ್ರೆ ವಾಟ್ ದೇ ವಿಲ್ ಡೂ, ಎಕ್ಸ್ಪೈರಿ ಡೇಟ್ ಆಯ್ತು, ದೇ ಕೆನ್ ನಾಟ್ ಸೇಲ್ ಇಟ್ ಟು ದಿ ಎಂಡ್ ಯೂಸರ್. ಎಕ್ಸ್ಪೈರ್ ಆಗಿರೋ ಮಟೀರಿಯಲ್ ನ ಅವರು ಎಂಡ್ ಯೂಸರ್ ಸೇಲ್ ಮಾಡಕ್ ಆಗೋದಿಲ್ಲ. ವಾಟ್ ದೇ ವಿಲ್ ಡೂ, ದೇ ವಿಲ್ ಸೆಂಡ್ ಇಟ್ ಬ್ಯಾಕ್ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ದೇ ವಿಲ್ ಸೆಂಡ್ ಇಟ್ ಬ್ಯಾಕ್ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್. ಹೌದಾ? ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅವರು ಮತ್ತೆ ತಿರ್ಗಾ ತಗೊಳ್ತಾರೆ ಮಟೀರಿಯಲ್ ನ. ವೈ? ಬಿಕಾಸ್ ಇಟ್ ಇಸ್ ಎಕ್ಸ್ಪೈರ್ಡ್, ದಟ್ ಇಸ್ ನಾಟ್ ಗುಡ್ ಟು ಯೂಸ್. ಅದೇ ತರ ನೀವು ಡೈರಿ ಪ್ರಾಡಕ್ಟ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಕರ್ಡ್ ಆಗಿರ್ಬೋದು, ಈಗ ಓಪನ್ ಆಗಿ ನಿಮ್ದು ಸ್ಟೋರ್ಸ್ ಅಲ್ಲಿ ಮಾರ್ಕೆಟ್ ಇಟ್ಟಿರ್ತಾರೆ ಅವರು, ಬಟ್ ದೇರ್ ವಿಲ್ ಬಿ ಎಕ್ಸ್ಪೈರಿ ಡೇಟ್ ಫಾರ್ ಮಿಲ್ಕ್ ಅಂಡ್ ಕರ್ಡ್. 1 or 2 days ಇರುತ್ತದೆ. ಇವತ್ತು ಮಾರ್ಕೆಟ್ಗೆ ಬಂತು ಅಂದ್ರೆ ನಾಳೆವರೆಗೂ ಬೆಸ್ಟ್ ಯೂಸ್ ಬಿಫೋರ್ 24 hours, 48 hours. ಹೌದಾ? 48 hours ಅಲ್ಲಿ ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ದಟ್ ವಿಲ್ ಗೋ ವೇಸ್ಟ್. ಅದು ಸ್ಟೋರ್ ಅವ್ರು ಏನ್ ಮಾಡ್ತಾರೆ, ಇಫ್ ಟಿಲ್ 48 hours ವರೆಗೂ ಯೂಸ್ ಮಾಡ್ತಾರೆ, ಅವರು ಸೇಲ್ ಮಾಡ್ತಾರೆ ಕಸ್ಟಮರ್ಗೆ. 48 hours ಒಳಗೂ ಸೇಲ್ ಆಗಿಲ್ಲ, ಏನೋ ಮಟೀರಿಯಲ್ ಏನಾದ್ರು ಮಿಕ್ತು ಅಂದ್ರೆ ಅವ್ರ ಸ್ಟೋರ್ ಅಲ್ಲಿ, ದಟ್ ದೇ ವಿಲ್ ಸೆಂಡ್ ಇಟ್ ಬ್ಯಾಕ್ ಟು ದ ಡಿಸ್ಟ್ರಿಬ್ಯೂಷನ್ ಸೆಂಟರ್.
ಮತ್ತೆ ಹೋಲ್ಸೇಲ್ ಡೀಲರ್ ಅವ್ರಿಗೆ ಯಾರು ಡೆಲಿವರ್ ಮಾಡಿರ್ತಾರಲ್ಲ ಅವ್ರಿಗೇನೆ ತಿರ್ಗಾ ವಾಪಸ್ ಕೊಡ್ತಾರೆ ಅವರು. ಅದೇ ತರ ಎಂಡ್ ಪ್ರಾಡಕ್ಟ್ ಎಂಡ್ ಯೂಸರ್ನು ಅಷ್ಟೇ. if you find any defect, if you find any problem in the product, he will go back to the vendor and he will return that material or he will replace that material. For every product there will be a guaranteed warranties, right? ಇರುತ್ತೆ ಅಲ್ಲಿ ಪಾಲಿಸೀಸ್ ಇರುತ್ತೆ, 1 year 6 months ಗ್ಯಾರಂಟೀಸ್ ವಾರಂಟೀಸ್ ಇರುತ್ತೆ. ಅದ್ರ ಪ್ರಕಾರ ಅವನೇನು ಗ್ಯಾರಂಟಿ ಇತ್ತು ಅಂದ್ರೆ ವಿಲ್ ಗೋ ಫಾರ್ ರಿಟರ್ನ್, ಹೀಸ್ ವಾರಂಟಿ ಇತ್ತು ಅಂದ್ರೆ ವಿಲ್ ಗೋ ಫಾರ್ ರಿಪೇರ್. ಎಲ್ಲಿ ಹೋಗ್ಬೇಕು? ಅಗೇನ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಗೆ ಹೋಗ್ಬೇಕು. ದಿಸ್ ಇಸ್ ಹೌ ದ ಮಟೀರಿಯಲ್ ವಿಲ್ ಫ್ಲೋ. ಅದ ಮಟೀರಿಯಲ್ ಯಾವ ತರ ಅಂದ್ರೆ ಫಸ್ಟ್ ನೀವು ವೆಂಡರ್ ಹತ್ರ ಪರ್ಚೇಸ್ ಮಾಡ್ತೀರಿ, ವೆಂಡರ್ ಹತ್ರ ಪರ್ಚೇಸ್ ಮಾಡಿದ್ರೆ ವೆಂಡರ್ ಇಂದ ನಿಮ್ ವೇರ್ ಹೌಸ್ಗೆ ಮಟೀರಿಯಲ್ ಫ್ಲೋ ಆಗುತ್ತೆ. ಅದೆಲ್ಲ ಸರಿ, ನೀವು ಪರ್ಚೇಸ್ ಮಾಡಿದ ಮಟೀರಿಯಲ್ ಎಲ್ಲ ಸರಿಯಾಗಿತ್ತು, ಕ್ವಾಲಿಟಿ ಪ್ರಾಡಕ್ಟ್ ಇತ್ತು ಅಂದ್ರೆ ಆಪರೇಷನ್ಸ್ ಹೋಗುತ್ತೆ. ನಿಮ್ ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಕ್ವಾಲಿಟಿ ಡಿಫೆಕ್ಟ್ ಇತ್ತು ಅಂದ್ರೆ ರಿಜೆಕ್ಟ್ ಆಗಿರೋ ಮಟೀರಿಯಲ್ ತಿರ್ಗಾ ವೆಂಡರ್ ಹೋಗುತ್ತೆ. ಹೌದಾ? ಒನ್ಸ್ ಇಟ್ ರೀಚಸ್ ಟು ದಿ ವೇರ್ ಆಪರೇಷನ್ಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರೀಚ್ ಆಯ್ತು ಅಂದ್ರೆ ದ ಮ್ಯಾನುಫ್ಯಾಕ್ಚರಿಂಗ್ process will happen. The activities, all the activities will happen. ಆಕ್ಟಿವಿಟಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರನ್ ಆಗುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಎಂಡ್ ಪ್ರಾಡಕ್ಟ್ ರೆಡಿ ಆಗುತ್ತೆ. ಎಂಡ್ ಪ್ರಾಡಕ್ಟ್ ರೆಡಿ ಆದ್ಮೇಲೆ ಏನ್ ಮಾಡ್ತೀರಿ? ದಟ್ ಯು ವಿಲ್ ಸ್ಟೋರ್ ಇನ್ ಡಿಸಿಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಅಥವಾ ವೇರ್ ಹೌಸ್. ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತೀರಿ. ಹೌದಾ? ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡಿರ್ತೀರಿ. ಸ್ಟೋರ್ ಮಾಡಿದ್ಮೇಲೆ ದಟ್ ಈಸ್ ಓಪನ್ ಫಾರ್ ಮಾರ್ಕೆಟ್, ಓಪನ್ ಆಗಿರುತ್ತೆ ಮಾರ್ಕೆಟ್ ಅದು. ಹೌದಾ? ಅಲ್ಲಿ ಏನ್ ಮಾಡ್ತೀರಿ? ಎಂಡ್ ಯೂಸರ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ. ಎಂಡ್ ಯೂಸರ್ ಇಫ್ ಯು ಫೈಂಡ್ ಎನಿ ಡಿಫೆಕ್ಟ್, ಹೌದಾ, ಪಾಲಿಸೀಸ್ ಇರುತ್ತೆ, ರಿಟರ್ನ್ ಗ್ಯಾರಂಟಿ ಇರುತ್ತೆ, ವಾರಂಟಿ ಇರುತ್ತೆ. ಅದ್ರ ಪ್ರಕಾರ ಫ್ರಮ್ ಎಂಡ್ ಯೂಸರ್ ಇಂದ ತಿರ್ಗಾ ದ ಮಟೀರಿಯಲ್ ವಿಲ್ ಗೋ ಬ್ಯಾಕ್ ಟು ದಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಫ್ ಇಟ್ ಇಸ್ there is any defect in the product. This is how the material will flow within the organization. Information ಯಾವ ಡಿಪಾರ್ಟ್ಮೆಂಟ್ ಇದೆ, ಯಾವ ಡಿಪಾರ್ಟ್ಮೆಂಟ್ಗೆ. ಸೊ in order to achieve your goals, in order to achieve your objectives, for smooth running, for smooth operations, this is all because to run your organization smoothly or and